ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ 1100 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತ್ ತೋಡರಮಲ್ಲರ ಕಾರ್ಯಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಪೂರ್ಣಗೊಳಿಸಿ ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥವರ ಈ ಕೃತಿ ಸಮಗ್ರ ರೂಪದಿಂದ ಪಾಠಕರಿಗೆ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. ಇಲ್ಲಿ ಅನರ್ಥದಂಡ ತ್ಯಾಗದ ಸ್ವರೂಪ ಹೇಳ್ತಾ ಇದ್ದಾರೆ. ಶ್ಲೋಕ ಸಂಖ್ಯೆ 142 ಇದೆ. ಈಗ ಪಾಪೋಪದೇಶ ನಾಮದ ಅನರ್ಥದಂಡ ತ್ಯಾಗ ವ್ರತದ ಸ್ವರೂಪ ಹೇಳುತ್ತಾರೆ. ವಿದ್ಯಾ ವಾಣಿಜ್ಯ ಅಸಿ ಕೃಷಿ ಸೇವಾ ಶಿಲ್ಪ ಜೀವಾನಾಂ ಪುಂಸಾಂ ಪಾಪೋಪದೇಶದಾನಂ ಕದಾಚಿದಪಿ ನೈವ ವಕ್ತವ್ಯಂ. ನೋಡ್ರಿ, ಇಲ್ಲಿ ಪ್ರತ್ಯಕ್ಷ ಗ್ರಂಥಕರ್ತರ ನಾವೇನು ಆದಿದೇವರ ತಲೆಗೆ ಕಟ್ತೇವಲ್ಲ, ಷಟ್ಕರ್ಮಗಳ ಬೋಧ ಮಾಡಿದರು ಅಂಥೇಳಿ ಅದರದ ನಿಷೇಧನ ಮಾಡಿದ್ದಾರೆ. ವಿದ್ಯಾ ವಾಣಿಜ್ಯ ಅಶಿ ಕೃಷಿ ಸೇವಾ ಶಿಲ್ಪ ಜೀವಾನಾಂ ಪುಂಸಾನಾಂ ಪಾಪೋಪದೇಶ ದಾನಂ ಕದಾಚಿತ್ ಅಪಿ ನೈವ ವಕ್ತವ್ಯಂ. ನಡೆರೆ ಅನ್ವಯಾರ್ಥ. ವಿದ್ಯಾ ವಾಣಿಜ್ಯಮಶಿ ಕೃಷಿ ಸೇವಾ ಶಿಲ್ಪ ಜೀವಿನಾಂ. ವಿದ್ಯೆ, ವ್ಯಾಪಾರ, ಲೇಖನ ಕಲೆ, ಒಕ್ಕಲುತನ, ನೌಕರಿ ಮತ್ತು ಕರಕುಶಲತೆ ಎಂಬ ಆಜೀವಿಕೆ ನಡೆಸುವಂಥ ಪುಂಸಾಂ ಪುರುಷರಿಗೆ, ಪಾಪೋಪದೇಶ ದಾನಂ ಪಾಪದ ಉಪದೇಶವು ದೊರಕುವಂಥ ವಚನಗಳನ್ನು ಕದಾಚಿತ್ ಅಪಿ ಯಾವ ಸಮಯದಲ್ಲಿ ಕೂಡ ನೈವ ವಕ್ತವ್ಯಂ ಮಾತನಾಡಬಾರದು. ಇನ್ನಿದನ್ನು ಬಿಟ್ಟು ಮಾತರೇ ಏನದವ್ರೆ ಪರಸ್ಪರ ಒಳಗೆ. ಅದಕ್ಕೆ ಭವ್ಯಾಮೃತಕಾರ ಹೇಳಿದರೆ ಏನ ಸರಳುಂ ಬರಡುಂ ನುಡಿಗಳ ಪರಿಹರಿಸಿ ಎಲ್ಲ ಬಿಟ್ಟು ಹೋಗು ಮಾತು. ಅವರು ಸರಡುಂ ಬರಡುಂ ಅಂದರು, ಇಲ್ಲಿ ಪಾಪದ ಮಾತಂದ್ರೆ ಏನು ಈ 6 ಪ್ರಕಾರದ ಕರ್ಮ ಜೀವನೋಪಾಯದ್ದು ಪುರುಷನ ಜೀವನದೊಳಗೆ ಏನು ಇದ್ದಾವೆ ಅವುಗಳದ್ದು ಉಪದೇಶ ಮಾಡಬಾರ್ದು. ಅಶಿ ಮಶಿ ಕೃಷಿ ವಾಣಿಜ್ಯ ಶಿಲ್ಪ ಸೇವಾ ಏನದಾವ ಅವು ಎಷ್ಟು ಕಠಿಣ ಇದೆ ರೀ. ಧರ್ಮ ಮಾರ್ಗದಿಂದ ನಾವು ಎಷ್ಟು ದೂರ ದೇವ್ರಿ, ಎಷ್ಟು ದೂರ. ಮಾತಾಡೋದೇ ಇಲ್ರಿ ಅವ್ರು ಆದಿದೇವರು. ನೋಡ್ರಿ, 14ನೇ ಮನು ನಾಭಿರಾಜ್ ಕಲಿಸ್ಕೊಟ್ರಿ ಅಶಿ ಮಶಿ ಕೃಷಿ. ಆ ವೇಳೆದೊಳಗೆ ಯುವರಾಜ ಪದದೊಳಗೆ ಇದ್ರ ಬೇಕಾದ್ರೆ ಇರಬಹುದ್ರಿ ಆದಿದೇವರ. ಇನ್ನು ಒಂದು ವೇಳೆ ಕಲಿಸಿ ಕೊಟ್ರನ ಅಂಥೇಳಿ ಹೇಳಿದ್ರೂ ಕೂಡ ಅದು ಸಮಯದ ಬೇಡಿಕೆ ಇತ್ತು. ಸಮಯದ ಬೇಡಿಕೆ. ಆ ಸಮಯದೊಳಗೆ ಜೀವರುಗಳಿಗೆ ಜೀವನೋಪಾಯ ಆಗ ಅನ್ನೋದು ಗೊತ್ತೇ ಇರಲಿಲ್ಲಲ್ಲ. ಪಾಪ ಭೋಗ ಭೂಮಿಯಿಂದ ನಡ್ಕೊಂಡು ಬರ್ತಾ ಇದ್ದರು. ಮತ್ತು ಸೂರ್ಯ ಚಂದ್ರರ ಏಕಕಾಲಕ್ಕೆ ಕಾಣಿಸಿದರು. ಕಲ್ಪವೃಕ್ಷಗಳ ಮಾಯ ಅದು. ಮತ್ತು ಅವರಿಗೆ ಜೀವನೋಪಾಯ ಏನು ಆ ಸಮಯದ ಬೇಡಿಕೆ ಇತ್ತು. ಆದರೆ ನಾವು ಛಲದಿಂದ ಆದಿದೇವರನ್ನು ಹೇಳಿದಾರಲ್ಲ ಅಂತೇವ್ರಿ ಉಪದೇಶ. ಇಲ್ಲಿ ನಾವು ಅಸತ್ಯ ಯಾರನ್ನು ಠರಿಸ್ತೇವ್ರಿ? ಅಮೃತಚಂದ್ರಾಚಾರ್ಯರನ್ನರೆ, ಆದಿದೇವರನ್ನಲ್ಲ.
ಯಾಕಂತಂದ್ರೆ ನಮಗೆ ಅದು ಮಾಡೋದಿದೆಯಲ್ಲ ವಾರ್ತಾ ಚರ್ಚಾ ಉಪದೇಶ. ಹೀಗಾಗಿ ನಾವು ಇಲ್ಲಿ ಅಮೃತ ಚಂದ್ರಾಚಾರ್ಯರನ್ನು ಅಸತ್ಯ ಸಿದ್ಧ ಮಾಡ್ತೇವೆ ನಮ್ಮ ಮನುಷ್ಯನೊಳಗೆ. ಇನ್ನೊಬ್ಬರಿಗೆ ಹೇಳ್ತೇವೋ ಇಲ್ಲ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅದಂತೂ ಪುರಾಣ ಇದೆ ರೀ. ನಮಗೆ ಪುರಾಣದ ಮೇಲೆ ಎಷ್ಟು ವಿಶ್ವಾಸ ಇದೆಯಲ್ಲ ಅಷ್ಟು ಆಗಮದ ಮೇಲೆ ಇರುತ್ತೆ. ಅದು ಪುರಾಣ ಇದೆ ಯಾವುದಾ ಆದಿದೇವರು ಕಲಿಸಿಕೊಟ್ರು ಅನ್ನೋದ್ರಿ. ಹೆಂಗೆ ಏನೇನಾಗಿದೆ ನೋಡ್ರಿ ನಮ್ಮ ಬುದ್ಧಿಯೊಳಗೆ ತಿರುವಂಬರುವ, ಅದರ ಮೇಲೆ ವಿಶ್ವಾಸ ಇದೆ. ಆದರೆ ಯಾವ ಗೃಹಸ್ಥ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಉಪದೇಶವನ್ನು ವನವಿಹಾರಿ ಭಾವಲಿಂಗಿ ಸಂತ ಹರಿ ಸರ್ವಜ್ಞ ಪ್ರಭು ಹೇಳಿರುವಂಥ ರತ್ನತ್ರಯ ಮಾರ್ಗದೊಳಗೆ ಸ್ವಾಧೀನ ಮಾರ್ಗದೊಳಗೆ ಸಾಗುತ್ತಾ ಇರುವಂಥ ಮುನಿ ಭಗವಂತ ಹೀಗೆ ಮಾಡ್ರಪ್ಪ ಮತ್ತು ನಡೀರಿ ಮೋಕ್ಷ ಮಾರ್ಗದೊಳಗೆ ಅಂಥೇಳಿ ಹೇಳ್ತಾ ಇದ್ದಾರೆ. ಜೀವನ ಹೀಗೆ ಮಾಡ್ರಿ, ಒಂದು ವೇಳೆಗೆ ಮೋಕ್ಷ ಮಾರ್ಗದೊಳಗೆ ಪ್ರತ್ಯಕ್ಷ ಬರೋ ಸಾಧ್ಯತ್ತು ಅಂತಂದ್ರೆ ನಡೀರಿ, ನನಗಿಂತ ಮುಂದಾಗ್ರಿ. ಎಂಥ ಕರುಣೆ ಇದೆ. ಆಗಲಿಲ್ಲ ಮೋಕ್ಷ ಮಾರ್ಗದೊಳಗೆ ದಿಗಂಬರ ದೀಕ್ಷಾ ಧಾರಣ ಮಾಡಿ ಬರೋ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಹೀಗೆ ಮಾಡ್ರಿ. ಎರಡು ಮಾರ್ಗ ಹೇಳಿದ್ದಾರೆ. ಒಂದು ಸಾಧನಾ ಮುನಿ ಧರ್ಮದ ಮಾರ್ಗ, ಇನ್ನೊಂದು ಸಾಧನಾ ರೂಪ ಗೃಹಸ್ಥದ. ಆದಿದೇವರ ಕಥೆ ಅದು ಜೈನಾಚಾರ್ಯರನ್ನು ಹೇಳಿದ್ದೇ ಇದೆ ರೀ, ಜೈನಸೇನಾಚಾರ್ಯರನ್ನು ಹೇಳಿದ್ದೇ ಇದೆ ಪೂರ್ವ ಪುರಾಣದೊಳಗೆ. ಅದರ ಮೇಲೆ ವಿಶ್ವಾಸ ಇದೆ ಹೀಗೆ ಮಾತಿಲ್ರಿ ನಮ್ದ. ಆ ಆಚಾರ್ಯರ ಮೇಲೆ ವಿಶ್ವಾಸ ಇದೆ ಹೀಗೆ ಮಾತಿಲ್ಲ. ಆದರೆ ನಮ್ಮ ಕರ್ತವ್ಯದ ನಮ್ಮ ಜೀವನದ ನಮಗೆ ಪೋಷಣೆ ಮಾಡೋದಿದೆ ಅಂಥೇಳಿ ಈ ವಚನವನ್ನು ಕೇಳಿ ಆದಿದೇವರನ್ನು ಆ 6 ಪ್ರಕಾರದ ಕರ್ಮಗಳನ್ನು ಜೀವನೋಪಾಯದ ಸಲುವಾಗಿ ಕಲಿಸಿಕೊಟ್ರಲ್ಲ, ನಾವು ಮಾಡೋದ್ರೊಳಗೆ ಏನು ತಪ್ಪಿದೆ ಅಂಥೇಳಿ ನೋಡ್ರಿ. ಬುದ್ಧಿಪೂರ್ವಕ ನಮ್ಮಲ್ಲೇ ಇಂಥ ವಿಚಾರ ವಿಕಲ್ಪ ಇಲ್ದಿದ್ರೂ ಅಭಿಪ್ರಾಯದೊಳಗೆ ಇದೆ ರೀ. ಅದು ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳೋದು. ಹೇಗಿದೆ ಅನ್ನೋದನ್ನು ಹೇಗೆ ನೋಡ್ಕೊಳ್ಳೋದ? ನಾವು ಇದರ ವಿಚಾರನ ಮಾಡೋದಿಲ್ಲ, ಆ ಪ್ರಕಾರ ನೋಡ್ಕೊಳ್ತಾ ಇದ್ದೀವಿ. ಇದರ ವಿಚಾರನ ಮಾಡೋದಿಲ್ಲರಿ, ಇದು ನಮಗೆ ಸತ್ಯ ಅನಿಸೋದನ್ನೇ ಇಲ್ಲರಿ. ಯಾವುದ ಈ ಸಮಯದೊಳಗೆ ನನ್ನ ಜೀವನದೊಳಗೆ ನಾನು ಪಾಪದ ಪ್ರಮಾಣವನ್ನು ಕಡಿಮೆ ಮಾಡಿ, ಇದು ಅನರ್ಥದಂಡ ಪಾಪ ಇದೆ ರೀ, ಇದು ಜೀವನಕ್ಕೂ ಉಪಯೋಗ ಬರುವಂಥದ್ದು ಅಲ್ಲ. ಯಾವ್ಯಾವ ಸಾಮಾಜಿಕ ಕಾರ್ಯ ಅಂತಾರಲ್ಲ ಅವು ಎಲ್ಲ ಅನರ್ಥದಂಡ. ಹೈಸ್ಕೂಲ್ ತೆಗೆಯೋದು, ಇಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಯಾವ ಈ ಧಾರ್ಮಿಕ ಶಿಕ್ಷಣ ಕೊಡುವಂಥ ಸಂಸ್ಥೆಗಳನ್ನು ತೆಗೆದರು, ಅದರದ್ದು ಕೂಡ ಫಲಶ್ರುತಿ ಏನಾದಂತೂ ಇದೆ, ಏನು ಕಾಣಿಸ್ತಾ ಇದೆ? ಧರ್ಮದ ಉಪದೇಶ ಅಷ್ಟೇ ಕೊಟ್ಟ ಇದ್ದಾರೋ ಅಥವಾ ತಮ್ಮ ಜೀವನದಲ್ಲಿ ಪಾಪ ಭೀರುತ್ವವನ್ನು ಕಾಯ್ಕೊಂಡ ಸದಾಚಾರಮಯ ಜೀವನದ ಸಲುವಾಗಿ ನಿಷ್ಠ ಇದ್ದಾರೋ ಅಥವಾ ಅನ್ಯಾಯ ಮಾರ್ಗದಿಂದ ಎಲ್ಲರೂ ಹೇಗೆ ಮಾಡ್ತಾ ಇದ್ದಾರೆ ಅಂಥ ಜೀವನ ಮಾಡಿ ಎಲ್ಲರ ಜೊತೆ ಇದ್ದಾರೆ ವಿಚಾರ ಮಾಡುವಂಥ ಮಾತಿದೆ. ಧರ್ಮದ ಹೆಸರಿನ ಮೇಲೆ ಎಷ್ಟು ಸಂಸಾರದ ಪೋಷಕ, ಕಷಾಯ ಪೋಷಕ, ವಿಷಯಗಳ ಪೋಷಕರೇ. ಕಾರ್ಯಕ್ರಮಗಳಲ್ಲಿ ಕೂಡ ವಿಷಯ ಪೋಷಕನೇ ಇದೆಯೋ ಅಥವಾ ಇಲ್ಲರಿ, ಎಲ್ಲ ಪಂಚ ಕಲ್ಯಾಣಿಕದಂಥ ಮಂಗಲ ಪ್ರಸಂಗದೊಳಗೂ ಕೂಡ ಎಲ್ಲ ವಿಷಯ ಪೋಷಕನೇ ಇದೆ. ನೃತ್ಯ, ಮೆರವಣಿಗೆ, ಲೈಟಿಂಗ, ವಾದ್ಯ ಎಲ್ಲ ಏನಿದೆ ರೀ,
ಅಂದ್ರೆ ಈ ವಿದ್ಯಮಾನ ಅಜ್ಞಾನಿ ಜೀವರುಗಳ ಯಾವುದಕ್ಕೂ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಅದರ ಹಿಂದೆ ಏನರ ಉದ್ದೇಶ ಇದ್ದರೆ ಇರಲಿ, ಆಗಮದ ಆಧಾರನೂ ಇದ್ರೆ ಇರಲಿ, ಇಂದ್ರ ಬಂದ ಹಾಗೆ ಮಾಡಿದ ಎಲ್ಲ ಇರಬಹುದ್ರಿ, ಇಲ್ಲ ಅಂತ ಮಾತಲ್ಲ. ಆದರೆ ಅಜ್ಞಾನಿ ಜೀವರುಗಳ ಅದರದ ಉಪಯೋಗ ಯಾವ ರೀತಿ ಮಾಡ್ತಾರೆ, ಅದಕ್ಕೆ ಯಾವ ಕಾರ್ಯ ಮಾಡೋದು ಶ್ರೇಯಸ್ಕರ ಇದೆ ನಮ್ಮ ಅಲ್ಪದಾದಂತಹ ಜೀವನದೊಳಗೆ. ಫಲ ದೊಡ್ಡದು ಬಹಳ ಇರೋದ್ರೆ ನಾಳೆ ಫಲ ಏನಿದೆ ಅಲ್ಲ ಅದರದ್ದು ವೈಶಾಲ್ಯ ಬಹಳ ದೊಡ್ಡದಿರೋದ್ರೆ, ಮತ್ತು ಅದರಿಂದ ಅದಕ್ಕಿಂತ ನಿಕೃಷ್ಟದೊಳಗೆ ಇಳಿತಾ ಹೋಗೋದು ಭವಿಷ್ಯ ಇದೆ ರೀ. ವಿಚಾರ ಮಾಡಿ ನೋಡೋದ. ಇಲ್ಲಿ ಅಮೃತ ಚಂದ್ರಾಚಾರ್ಯ ದೇವರು ಸ್ವಯಂ ಪಂಚಮ ಕಾಲದೊಳಗಿದ್ರು. ಪಂಚಮ ಕಾಲದ ಜೀವರುಗಳ ಸಲುವಾಗಿನ ಹೇಳ್ತಾ ಇದ್ದಾರಲ್ಲ, ಈ ಕಾಲದೊಳಗೆ ಆಗುವುದಿಲ್ಲ ಅನ್ನೋದಿದೆ ಅಂದ್ರೆ ಪಂಚಮ ಕಾಲದ ಜೀವರುಗಳ ಸಲುವಾಗಿನ ಹೇಳ್ತಾರೆ. ಏನ ನೋಡ್ರಿ, ವಿದ್ಯೆ ಮೊದಲನೇದ್ದು, ವ್ಯಾಪಾರ, ಲೇಖನ ಕಲೆ, ಒಕ್ಕಲುತನ, ನೌಕರಿ ಮತ್ತು ಕರಕುಶಲತೆಯಿಂದ ಆಜೀವಿಕೆ ನಡೆಸುವಂತಹ ಪುರುಷರಿಗೆ ನಡೆಸ್ತಾನೆ ಇದ್ದಾರೆ ಅವರು. ಯಾರಿಗೆ ಯಾವುದು ಬರ್ತಿದೆ ಆ ಪ್ರಕಾರ ಅವರ ಆಜೀವಿಕೆ ನಡೆಸ್ತಾನೆ ಇದ್ದಾರಲ್ಲ, ಮತ್ತು ಅದರದೇನು ಉಪದೇಶ ಕೊಡೋದಿದೆ ರೀ. ಅನರ್ಥದಂಡ ಯಾಕಂದ್ರು ಕಾರಣ ಏನ? ಆ ಪ್ರಕಾರ ಜೀವನ ತಮಗೆ ಯಾವುದು ಸಾಧಿಸ್ತಿದೆಯೋ, ಬುದ್ಧಿ ತೀಕ್ಷ್ಣ ಇತ್ತು ಅಂತಂದ್ರೆ ವಿದ್ಯೆ ಕ್ಷೇತ್ರದೊಳಗೆ ಮುಂದುವರಿತಾರೆ. ಪರಂಪರೆಯಿಂದ ವ್ಯಾಪಾರ ಅಥವಾ ಬುದ್ಧಿ ವ್ಯಾಪಾರಿ ಮೈಂಡ್ ಇತ್ತು ಅಂತಂದ್ರೆ ವ್ಯಾಪಾರದೊಳಗೆ ಇಳಿತಾರೆ. ಹೌದು ಅಥವಾ ಇಲ್ರಿ? ಲೇಖನ ಕಲೆ ಇತ್ತು, ಒಕ್ಕಲತನದೊಳಗೆ ಆಸಕ್ತಿ ಇತ್ತು, ಅವರು ತಮ್ಮ ಯಾವ ಪ್ರಕಾರ ಪರಂಪರೆ ಬಂದದ್ದು ಇದೆ ಅಥವಾ ಯಾವ ಪ್ರಕಾರ ಆ ಜೀವ ಬುದ್ಧಿಯನ್ನು ತಂದಿದನು, ಕ್ಷಯೋಕ್ಷಮ ಇದೆ, ಆ ಪ್ರಕಾರ ಅವನು ಜೀವನೋಪಾಯ ನಡೆಸ್ತಾನೇನಿಲ್ರಿ. ಹಾಗಾದ್ರೆ ಅದರದ್ದೇನು ಉಪದೇಶ ಕೊಡೋದಿದೆ? ಜನ್ಮ ಧಾರಣ ಮಾಡಿದಂಥವು ಜೀವನ ಮಾಡತನ್ರಿ. ಶರೀರ ಧಾರಣ ಮಾಡಿರುವಂಥವು ಶರೀರದ ಸಂರಕ್ಷಣೆ, ಪೋಷಣೆ, ಅದಕ್ಕೆ ಬೇಕಾಗುವಂತಹ ಸುಖ ಸೌಲಭ್ಯ ಇವುಗಳನ್ನು ಸಂಗ್ರಹ ಮಾಡುವ ಸಲುವಾಗಿ ಅವನ ತನ್ನ ಬುದ್ಧಿಯ ಅನುಸಾರ ಅವನು ಕಾರ್ಯ ಮಾಡ್ತಾನೇನಿಲ್ಲ. ಯಾವನ ದೇಹ ಬಲ ಇದೆಯೋ ಅವನು ಸೈನಿಕ ಆಗ್ತಾನೆ. ಹಾಗಾದರೆ ಇದರ ಉಪದೇಶ ಕೊಡೋದೇನಿದೆ? ಇದಕ್ಕೆ ಅನರ್ಥ ದಂಡ ಯಾಕಂದರು? ಯಾವುದೇ ಜೀವರುಗಳಿಗೆ ಸ್ವಾಭಾವಿಕವಾಗಿನ ಹಸ್ತಗತ ಇದೆ, ಬುದ್ಧಿಯೊಳಗೆ ರಕ್ತಗತ ಬಂದದ್ದು ಇದೆ, ಅದನ್ನು ಮತ್ತೆ ನೀವು ಕಲಿಸ್ಕೊಡ್ತೀರಿ. ಯಾವುದು ಅನಂತ ಕಾಲದಿಂದ ತಿಳಿಲಿಲ್ಲವೋ, ಯಾವ ಮಾರ್ಗದ ಪರಿಚಯ ಆಗಲಿಲ್ಲವೋ, ಯಾವ ಕಾರಣದಿಂದ ಆಕುಲತೆ ದುಃಖ ನಡೆದದ್ದು ಇದೆಯೋ, ದುರ್ಗತಿ ಬಂಧಗಳ ಕಾರ್ಯ ನಡೆದದ್ದು ಇದೆಯೋ, ಆ ಕಾರಣವನ್ನು ದೂರ ಮಾಡುವಂಥ ಉಪದೇಶ ಹೇಳಿರಲಿ. ಒಂದು ವೇಳೆ ಹೇಳೋದಿತ್ತಂದ್ರೆ, ಭಾಳನ್ನು ನಿಮಗೆ ಮಾತಾಡೋದು ರುಚಿ ಇತ್ತು ಅಂತಂದ್ರೆ ಆ ಮಾತು ಮಾತಾಡ್ರಿ. ಧರ್ಮ ಎಷ್ಟು ಸಹಜ ಇದೆ ಮತ್ತು ಧರ್ಮ ಎಷ್ಟು ಕಠಿಣ ಇದೆ, ಎಷ್ಟು ಸುಲಭ ಸಹಜ ಇದೆ. ಅವಶ್ಯಕ ಯಾವುದು ಇಲ್ಲ ನಿನ್ನ ಜೀವನಕ್ಕೆ ಅದನ್ನು ಬಿಟ್ಟುಬಿಡ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಜೀವನದೊಳಗೆ ಯಾವುದರದ ಅವಶ್ಯಕತೆ ಇಲ್ಲ, ಇಷ್ಟ ಅಲ್ಲ, ಪಾಪ ಬರ್ತಿದೆ ರಾಶಿ ರಾಶಿ. ಮಾತಾಡಲಿಕ್ಕೆ ಬರ್ತಿದೆ ಅಂಥೇಳಿ ಮಾತಾಡೋದಿದೆಯೋ, ಅದಕ್ಕೆ ಸಂಬಂಧಿಸಿದ ಜ್ಞಾನಿದೆ ಅಂಥೇಳಿ ಮಾತಾಡೋದಿದೆಯೋ, ಅವ್ರದ್ದು ಒಳ್ಳೇದಾಗಲಿ ಅಂಥೇಳಿ ಮಾತಾಡೋದಿದೆಯೋ, ಅಜ್ಞಾನ ಅದನ್ನು ಅಂಥೇಳಿ ಮಾತಾಡೋದಿದೆಯೋ, ಯಾತ್ರ ಸಲುವಾಗಿರಿ. ಕರ್ಣೇಂದ್ರಿಯ ಇಲ್ಲದೆ ಇರುವಂಥ ಜೀವ ಕೂಡ ತನ್ನ ಬುದ್ಧಿ ಅನುಸಾರ ಜೀವನೋಪಾಯ ಮಾಡೇ ಮಾಡ್ತದೆ. ಆ ಜೀವನೋಪಾಯದೊಳಗೆ ಒಂದಿಷ್ಟು ಯಶಸ್ಸು ಕಾಣಿಸ್ತು ಅಂತಂದ್ರೆ ಆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಪತ್ನಿ ಇವುಗಳನ್ನು ಮಾಡ್ಕೊಳ್ತಾನೆ ಅವ. ಕಾನನವಾಸಿ
ಭಿಲ್ಲ ಬೇಡ್ರು ಕೂಡ ಮಾಡ್ಕೊಂಡಿದ್ದಾರೆ ನರಿ. ಅವ್ರಿಗೆ ಯಾವ ಶಿಕ್ಷಣ ಯಾರು ಕೊಟ್ಟಿದ್ದಾರೆ? ಅಲ್ಲಿ ಬರೇ ಅದು ಉಪದೇಶ ಏನಾಯಿತು ಯುಗದ ಆದಿಯೊಳಗ, ಅದು ಬರೇ ಸಮಯದ ಬೇಡಿಕೆತ್ತು. ಜನರ ಅದರಿಂದ ಅನಭಿಜ್ಞೆ ಇದ್ದರ್ರಿ ಜೀವರುಗಳ. ಅದರದ ಪರಿಚಯನೇ ಇರಲಿಲ್ಲ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ಕಲ್ಪವೃಕ್ಷಗಳು ಕೊಡ್ತಿದ್ದು. ಅವೇ ಮಾಯಾಗಿ ಹೋದ ನಂತರ ಜನರು ಕಂಗಾಲಾದರ್ರೆ, ಏನೂ ತಿಳಿಲಿಲ್ಲ. ಆವಾಗ ಯುಗ ಪುರುಷರ ಅವರಿಗೆ ಉಪದೇಶ ಮಾಡಿದರ್ರೆ. ಜೀವನೋಪಾಯದ ಆಧಾರ ಯಾವ ಕಲ್ಪವೃಕ್ಷ ಇದ್ದು ಅವ ಮಾಯಾಗಿ ಹೋದ ನಂತರ ಜೀವನೋಪಾಯದ ಸಲುವಾಗಿ ಹೇಳಿದರ್ರೆ ಅವರ. ಆದ್ರೆ ಈ ಕರ್ಮಭೂಮಿಯೊಳಗ ಇಷ್ಟು ಕಾಲ ಮುಂದುವರೆದದ್ದು ಇದೆ. 42,000 ಕಡಿಮೆ 1 ಕೋಟಿ ಸಾಗರ ಕಾಲ ಕಳೆದು ಹೋದದ್ದು ಇದೆ ರೀ. ಇಷ್ಟರೊಳಗೆ ಗೊತ್ತಾದದ್ದಿದೆಲ್ಲ ಜೀವರುಗಳಿಗೆ, ಪುರುಷನಿಗೆ ಏನು ಗೊತ್ತಾದದ್ದು ಇದೆ? ಜೀವನಕ್ಕಾಗ ಮಾಡಬೇಕು, ಜೀವನಕ್ಕೆ ಏನು ಅವಶ್ಯಕ ಇದೆ. ಅರೆ ಜೀವನಕ್ಕೆ ಯಾವುದು ಅವಶ್ಯಕ ಇದೆಯಲ್ಲ ಅದರದ್ದು ಉಪದೇಶ ಕೊಡೋದನ್ನ ಅನರ್ಥದಂಡಂದ್ರೆ, ಇಂದ ಜೀವನಕ್ಕೆ ಅವಶ್ಯಕ ಇಲ್ಲದನ್ನ ಅಂಥ ಕಾರ್ಯ ನಡೆದಿದ್ದಾವ್ರಿ. ಜೀವನಕ್ಕೆ ಅವಶ್ಯಕ ಇಲ್ಲ, ಬರೇ ಅಭಿಮಾನಕ್ಕರೆ, ಅಭಿಮಾನಕ್ಕ ಅಥವಾ ಪೈಪೋಟಿಗೆ ಎಷ್ಟು ಪಾಪ ಇದೆ ಅದರಲ್ಲಿ. ಧರ್ಮದ ಮಾರ್ಗ ಅತ್ಯಂತ ಸ್ವಾಧೀನ ಇದೆ, ಅತ್ಯಂತ ಒಳಗೆ ಇದೆ. ಅದರದ ಹೊರಗಿನ ಜೊತೆಗೆ, ಹೊರಗಿನ ಜನರ ಜೊತೆಗೆ ಯಾವ ಸಂಬಂಧನೂ ಇಲ್ಲ. ಒಂದು ವೇಳೆ ಯಾರಾದರೂ ಅಭಿಲಾಷೆಯಿಂದ ಕೇಳಿದ್ರೆ ಅವ್ರಿಗೆ ಹೇಳ್ರಿ, ನಿಮ್ಮ ಭೂಮಿಕೆಗೆ ಅನುಸಾರವಾಗಿ ನಿಮ್ಮ ಮಗನಿಗೂ ಹೀಗಾಗಿತ್ತಲ್ಲ, ನೀವೇನು ಮಾಡಿದ್ರಿ ಅಂತ. ರೋಗದ ಬಗ್ಗೆ ಆಯಿತು ಅಥವಾ ಎಲ್ಲರ ಅಡ್ಮಿಷನ್ದ ಬಗ್ಗೆ ಆಯಿತು, ಅವಶ್ಯಕ ಬಿತ್ತು ನಿಮ್ಮ ಮನೆ ತನಕ ಬಂದು ಕೇಳಿದ್ರು ಅಂತಂದ್ರೆ ಭೂಮಿಕೆಗೆ ಅನುಸಾರವಾಗಿ ಹೇಳ್ರಿ. ಮಾತು ಹೇಳುವುದರೊಳಗೂ ಕೂಡ ಎಷ್ಟು ವ್ಯತ್ಯಾಸ ಇದೆ, ಬಂಧದ ಕಾರಣ ಆಗುವುದರೊಳಗೆ ಎಷ್ಟು ವ್ಯತ್ಯಾಸ ಇದೆ ಅಂಥೇಳಿ ವಿಕಥೆಗಳನ್ನು ಹೇಳಿದರಲ್ಲ, ಅವೆಲ್ಲ ಏನದವು? ಮಹಾಪಾಪಗಳು, ಮಹಾಪಾಪ. ಇಲ್ಲಂತೂ ಅನರ್ಥದಂಡ ಪಂಚಮ ಗುಣಸ್ಥಾನಾವರ್ತಿಯ ಮಾತು ಹೇಳ್ತಾ ಇದ್ದಾರೆ, ಪಾಪೋಪದೇಶ. ಇದು ಹೌದು ಹೌದು. ಆದರೆ ಇದು ಜೀವನೋಪಯೋಗಿ ಕೂಡ, ಉಪಾಯದ ಬಗ್ಗೆ ಕೂಡ ಹೇಳುವುದ ಇದು ಪಾಪದ ಉಪದೇಶ ಅಂತ ಹೇಳಿ. ಅದು ಚಂದ್ರಸಾಗರ ವರ್ಣಿ ಹೇಳಿದ ಮಿಥ್ಯಾತ್ವ ಗುಣಸ್ಥಾನದೊಳಗಿರುವಂಥದ್ದು ನಿರರ್ಥಕ ಮಾತುಗಳ ಸಲುವಾಗಿ. ಮತ್ತು ಇವು ನಿಜವಾಗಿ ಅಷ್ಟು ಮೇಲೆ ಹೋದ ನಂತರ ನಿರರ್ಥಕನ ಅದವ್ರಿ ಅಂಥೇಳಿನ ನೋಡ್ರಿ. ವಚನದ ಸಲುವಾಗಿ 4 ಮಾತು ಹೇಳಿದ್ದಾರೆ. ಮೊನ್ನೆ ಹೇಳಿದ್ದಿತ್ತು ವಚನದ ತ್ಯಾಗದ ಸಲುವಾಗಿ. ಸತ್ಯ ಅಣುವ್ರತ, ಸತ್ಯ ಮಹಾವ್ರತ, ಭಾಷಾ ಸಮಿತಿ ಮತ್ತು ಮೌನ. ಸತ್ಯ ಅಣುವ್ರತ, ಇವು ಸತ್ಯಾಣುವ್ರತ, ಅಣುವ್ರತದ ಅಂಗೀಕಾರ ಮಾಡಿದನ್ರಿ. ಅಲ್ಲಿ ಅನರ್ಥ ದಂಡ ಏನಿದೆ ಅದು ಅತಿಚಾರ. ಸತ್ಯ ಅಣುವ್ರತ ಎಷ್ಟ? ಇನ್ನೊಬ್ಬರ ಜೀವನಕ್ಕೆ ಬಾಧೆ ಆಗಬಾರ್ದು ಅಂಥ ಸತ್ಯ ಮಾತಾಡೋದಿದೆ. ಇನ್ನೊಬ್ಬರ ಜೀವನಕ್ಕೆ ಬಾಧೆ ಆಗುವಂಥ ಸತ್ಯ ಕೂಡ ಮಾತಾಡೋದಿಲ್ರಿ. ಬಾಧೆಯ ಆಗದೇ ಇರುವಂಥದ್ದು ಸತ್ಯ ಮಾತಾಡೋದಿದೆ, ಬಾಧೆಯ ಆಗುವಂಥದ್ದು ಸತ್ಯ ಕೂಡ ಮಾತಾಡೋದಿಲ್ಲ. ಎಲ್ಲಿದೆ ಸತ್ಯದ ಸ್ವರೂಪ? ವಚನ ಎಂಥದ್ದಿದೆ, ವಚನ ಸಾಮರ್ಥ್ಯ ನಮಗೆ ಪ್ರಾಪ್ತಿ ಇದೆಯಲ್ಲ, ಎಷ್ಟು ಮಾತಾಡೋದ. ರಸನೇಂದ್ರಿಯಕ್ಕೆ ಕೆಲಸ ಕೂಡ 2 ಇದಾವಂಥೇಳಿ ಹೇಳಿದ್ದಿತ್ತು.
ಏನು ಮಾಡುವುದ್ರಿ? ಎರಡು ಕಣ್ಣು ಸೇರಿ ಒಂದು ನೋಟ ನೋಡ್ತವೆ, ಎರಡು ಕಿವಿ ಕೂಡಿ ಒಂದು ಶಬ್ದ ಕೇಳ್ತವೆ, ಒಂದು ನಾಲಿಗೆಗೆ ಎರಡು ಕೆಲಸ ಅದಾವೆ. ಅದಕ್ಕೆ ಸದಾ ಸುಖದಾಶ್ರೀ ಏನು ಹೇಳಿದರು? ಲೋಕದೊಳಗೆ ಸುಂದರ ಶಬ್ದಗಳು ಸಾಕಷ್ಟು ಇರುವೆಳೆದೊಳಗ ಎಲ್ಲವೋ ಅನ್ನುವಂಥ ಶಬ್ದದ ಪ್ರಯೋಗ ನೀಚ ಕುಲದವರು ಮಾಡ್ತಾರೆ. ಅಂಥ ಶಬ್ದವನ್ನು ನೀನು ಆಡಬೇಡ. ಎಲ್ಲವೋ. ಹಾಗಾದರೆ ಜೈನನ ಜೀವನ ಎಷ್ಟು ಭಿನ್ನ ಇದೆ ರೀ ಲೋಕದ ಜನರಿಂದ. ನಮಗೆ ಲೋಕದ ಜನರೊಳಗೆ ಲೋಕದ ರೀತಿ ನೀತಿಯೊಳಗೆ ಅತ್ಯಂತ ಆಕರ್ಷಣೆ ಇದೆ ರೀ. ಇದೇನಿಲ್ರಿ, ಲೋಕದ ಜನರ ರೀತಿ ನೀತಿ ನಡವಳಿಕೆ ಜೀವನ ಪದ್ಧತಿ ಇದರೊಳಗೆ ಎಷ್ಟು ಆಕರ್ಷಣೆ ಇದೆ ಮತ್ತು ಇದರ ಕುರಿತು ಎಷ್ಟು ನಮಗೆ ರೋಮಾಂಚನ ಆಗ್ತಿದೆ ಅಥವಾ ಅಭಿಮಾನ ಅನ್ನಿಸ್ತಿದೆ ಹೇಳ್ರಿ. ಇಂಥ ಕುಲದೊಳಗೆ, ಇಂಥ ಸಾಧನೆಯ ಕುಲದೊಳಗೆ ಈ ಪ್ರಕಾರದ ಬೋಧ ನೀಡುವಂಥ ಗುರುವಿನ ಪರಂಪರೆಯೊಳಗೆ ನಾವು ಬರ್ತಾ ಇದ್ದೇವೆ ಅನ್ನೋದ್ರದ್ದು ಎಷ್ಟು ಅಭಿಮಾನ ಇದೆ ರೀ. ಒಂದಿಷ್ಟರೇ ಅಪರಾಧದ ಬೋಧ, ಒಂದಿಷ್ಟರೇ ಆನಂದದ ಸಂಚೇತನ ಆಗ್ತಿದೆ ಅಂದರೆ ಆಗೋದು. ಮತ್ತು ಅವ್ರು ಯಾರು ಹೀನ ಕುಲದವ್ರು ಅದಾರಲ್ಲ, ಅನ್ಯಾಯ ಮಾರ್ಗಿಗಳದಾರ್ರಿ, ಪಾಪ ಪೋಷಕ, ಅರೇ ಪಾಪಾನುಬಂಧಿ ಪುಣ್ಯದ ಉದಯ ಇರುವಂಥವ್ರು ಇದಾರ್ರಿ ಅವರ ಜೈನ ಪರಂಪರೆಯೊಳಗ. ಅಂಥವ್ರನ್ನ ನೋಡಿ ಅವ್ರ ಜೀವನ ಪದ್ಧತಿ, ಅವರ ಮನೆ, ಅವ್ರ ಮಾತ, ಅವರ ಸಾಧನಗಳ ಅವುಗಳನ್ನು ನೋಡಿ ನಾವು ಹರ್ಷಿತ ಆಗ್ತೇವ್ರಿ, ಪುಲಕಿತ ಆಗ್ತೇವ್ರಿ, ಬೇಕನ್ನಿಸ್ತಿದೆ ರೀ. ಜೈನರ ಜೀವನ ಎಷ್ಟು ಸರಳ, ಎಷ್ಟು ಸುಂದರ ಅಂಥೇಳಿ ಅವರೆಲ್ಲ ಕಲಿತುಕೊಳ್ಳುವಂಥದ್ದೇ ಇದೆ ರೀ ಜೈನನ ಜೀವನ ಪದ್ಧತಿ. ಆದರೆ ಜೈನರ ಅಂಥವ್ರ ಜೊತೆ ಹೋಗಿ ಏನು ಮಾಡ್ತಾರೆ? ಟ್ರಿಪ್ಪಿಗೆ ಹೋಗ್ತಾರೆ, ಏನು ಮಾಡ್ತಾರೆ ನೋಡ್ರಿ, ಖರೀದಿಗೆ ಹೋಗ್ತಾರೆ, ಏನು ಒಂದು ಎರಡು. ಜೈನರು ನಿಜವಾಗಿ ಯಾರ ಜೊತೆಗೇನು ಕೂಡುವುದಿಲ್ಲ. ಅದಕ್ಕೆ ಲೋಕೋಕ್ತಿ ಏನಿದೆ ರೀ, ಜೈನರು ಕೂಡಿ ಕೆಟ್ರ, ಅನ್ಯರೊಳಗೆ ಕೂಡ್ರು ಅಂತಂದ್ರೆ ಜೈನರು ಕೆಟ್ರನರೇ. ಇಲ್ಲಿ ನಮ್ಮ ಸನ್ನಿವೇಶಕ್ಕೆ ಅನುಸಾರವಾಗಿ ಅಪ್ಪಾಜಿ ಅದರ ಅರ್ಥ ಏನು ಮಾಡಿದ್ರು? ಜೈನರು ಇಬ್ಬರು ಕೂಡಿದ್ರು ಅಂತಂದ್ರೆ ಅವ್ರು ಕೆಟ್ರ, ಅರ್ಥಾತ್ ಸಂಸಾರದೊಳಗೆ ಅವ್ರದ್ದು ರುಚಿನ ಬಿಟ್ಟು ಹೋಗ್ತಿದೆ, ಅವರು ಮೋಕ್ಷ ಮಾರ್ಗದೊಳಗೆ ಹೋಗ್ತಾರೆ ಅಂತ ಹೇಳಿದ್ರು. ಇಲ್ಲಿ ಈ ಸನ್ನಿವೇಶಕ್ಕನುಸಾರವಾಗಿ ಜೈನರ ಅನ್ಯರ ಜೊತೆ ಕೂಡ್ರು ಅಂತಂದ್ರೆ ಕೆಟ್ರ, ಅರ್ಥಾತ್ ಜೈನತ್ವವನ್ನು ಬಿಟ್ಟುಕೊಟ್ರು. ಇಲ್ಲನ ಉಳಿಲಿಲ್ಲನ ಖಾನ್ಪಾನದೊಳಗೆ ಬಂದದ್ದಿದೇನಿಲ್ಲ, ವಸ್ತ್ರ ಉಡುಗೆಯೊಳಗೆ ಬಂದದ್ದಿದೇನಿಲ್ರಿ. ಹೊಸ ಹೊಸ ರುಚಿಗಳಲ್ಲಿ ಏನೇನು ಇದೆ ಅವೆಲ್ಲ ನಾವು ಆಸಕ್ತಿಯಿಂದ ನೋಡ್ತೇವೆ. ಅರ್ಥಾತ್ ಅದರ ಜೊತೆಗೆ ಅದಕ್ಕೆ ನಮಗೆ ಅನುಮೋದನೆ ಇದೆ ರೀ ಅಭಕ್ಷಕರೇ. ಅದೊಂದು ಬಿಟ್ಟು ಮಾಡೋದು ನಾವು ಅಂತೇವ್ರಿ. ಯಾವುದ ಅದೇನು ಈರುಳ್ಳಿ ಹಾಕಿರ್ತಾರಲ್ಲ, ಅದೊಂದು ಬಿಟ್ಟು ಮಾಡೋದ. ನಮ್ಮ ಪಾಪ ಎಷ್ಟು ಮುಕ್ತ ರೂಪದಿಂದ ವಿಸ್ತರಿಸ್ತಾ ಇದೆ ನೋಡ್ಕೊಳ್ಳೋದ್ರಿ. ಅರೆ ಪಾಪ ಎಷ್ಟು ಕಮ್ಮಿ ಮಾಡಿಕೊಳ್ಳಿಕ್ಕೆ ಬರ್ತಿದೆ ವಚನದಿಂದ, ವಿಚಾರದಿಂದ, ಪ್ರವೃತ್ತಿಯಿಂದ, ಅರ್ಥಾತ್ ಮನ ವಚನ ಕಾಯ. ಎಷ್ಟು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಬರ್ತಿದೆಯೋ ಅಷ್ಟು ಕಮ್ಮಿ ಮಾಡಿಕೊಂಡು ಜೀವನ ಮಾಡಿದ್ರೆ ನಾವು ಜೈನ ಕುಲದೊಳಗೆ ಹುಟ್ಟಿದ್ದೇವೆ ಅಂಥೇಳಿ ಹೇಳ್ಕೊಳ್ಳಲಿಕ್ಕೆ ಬರ್ತಿದ್ದೇವೆ. ಇಲ್ದಿದ್ರೆ ನಾವು ಪಾಪಮಯ ಜೀವನ ವ್ರತ ಅಂತೂ ತಗೊಂಡಿದ್ದೇವೆ, ಅಥವಾ ಪರಂಪರೆಗಳು ಯಾವಾಗೂ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇಲ್ಲ. ನಾವು ತಿನ್ನುವುದಿಲ್ಲ ಅಂಥೇಳಿ ಹಠಪೂರ್ವಕ ಅದನ್ನು ಬಿಟ್ಟು ಮತ್ತೇನ್ರೆ ಮಾಡಬೇಕು ಅಂತೇವಲ್ಲ, ಅದೇನಿದೆ ರೀ ಪಾಪನ ಇದೆ. ಪಾಪನ ಇದೆ ರೀ. ಯಾತಕ್ಕೆ ಉಪದೇಶ ಕೊಡ್ತಾರೆ? ಧರ್ಮ ಎಲ್ಲಿದೆ? ಹಾಗಾದ್ರೆ ಶಾಸ್ತ್ರದ 4 ಶಬ್ದಗಳನ್ನು ಕಲಿತುಕೊಂಡ್ರೆ ಧರ್ಮ ಆಗಲಿಲ್ಲರೆ ನಮ್ಮಲ್ಲೇ, ನಮ್ದು ಹೇಳ್ತಾ ಇದ್ದೇನೆ, ಆಗಲಿಲ್ಲ. ಅದಕ್ಕೆ ಹೇಳಿದ್ರು, ತೀಕ್ಷ್ಣವಾದಂಥ ಖಡ್ಗದ ಮೇಲೆ ಹಸಿಧಾರಾವ್ರತ ಅಂತಾರಲ್ಲ,
ತೀಕ್ಷ್ಣವಾದಂಥ ಖಡ್ಗದ ಮೇಲೆ ನಡೆದ ಹಾಗೆ ಈ ಮನುಷ್ಯ ಜೀವನವನ್ನು ನಾವು ಜೈನಾಚಾರಕ್ಕನುಗುಣವಾಗಿ ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೇ ಆದ್ರೆ ಮುಂದೊಂದು ದಿನ ನಮಗೆ ಮೋಕ್ಷ ಮಾರ್ಗ ಸಿಗೋ ಸಾಧ್ಯ. ಇಲ್ಲದೆ ಹೋದರೆ ಯಾವುದೆಲ್ಲ ಅನರ್ಥ ದಂಡಗಳಿಂದ ಇಲ್ಲೇನು ಹೇಳ್ತಾ ಇದ್ದಾರೆ ಇವೆಲ್ಲ ಮಾರ್ಗಗಳನ್ನು ನಾವು ತೆಗೆದು ಬಿಟ್ಟ ಯಾವ ವಾಚನ ಮಾಡ್ತೇವೆ, ಯಾವ ಸೂಕ್ಷ್ಮ ತತ್ವ ಚಿಂತನೆ ಮಾಡ್ತೇವೆ, ಸೂಕ್ಷ್ಮ ಅರ್ಥವನ್ನು ಪ್ರಕಟ ಮಾಡ್ತೇವೆ, ಕೇಳಿ ಪ್ರಮೋದಿಸ್ತೇವೆ, ಅದರಿಂದ ಏನು ಆಗುದಿಲ್ಲ. ಎಷ್ಟು ತಿಳಿತಿದೆ ಅದರೊಳಗಿನ ಒಂದು ಅಂಶರೇ, 10 ತಿಳಿದ್ರೆ ಒಂದು ಅಂಶರೇ ಜೀವನದೊಳಗೆ ಬೇಕ್ರಿ. ಅಂದ್ರನ ಅದು ತಿಳಿದಿದೆ ಅನ್ನೋದ್ರೆ, ತಿಳಿದ ನಂತರ ಜೀವನದೊಳಗೆ ಇಳಿಲಿಲ್ಲ ಅಂತಂದ್ರೆ ಅದು ತಿಳಿದೇ ಇಲ್ಲ. ಪಾಪ ಯಾವುದರಿಂದ ಆಗ್ತಿದೆ? ಅರೆ ಅಭಿಪ್ರಾಯದೊಳಗಿನ ಮಿಥ್ಯಾತ್ವ, ವಿಪರೀತ ಮನ್ನಣೆ, ಅತತ್ವ ಶ್ರದ್ಧೆ, ದೇಹ ನಾನೆನ್ನುವ ಅನುಭೂತಿ ಬಿಟ್ಟು ಹೋಗಬೇಕಾದ್ರ ಎಷ್ಟು ನಿರಂತರದ ಜ್ಞಾನದೊಳಗ ಮತ್ತು ಚಾರಿತ್ರದೊಳಗ ನಿರ್ಮಲತೆ ಬರಬೇಕ್ರಿ. ಬಂದಾಗನ ಅದ ಶ್ರದ್ಧೆಯ ವಿಪರೀತತೆ ಅಲಗಾಡೋದು ಸಾಧ್ಯ ಇದೆ. ಗೌರಣ್ಣವ್ರು ಸಮ್ಯಕ್ ದರ್ಶನ ಆಗದ ವಿನಃ ಜ್ಞಾನ ಚಾರಿತ್ರಗಳ ಯಥಾರ್ಥ ಆಗುವುದಿಲ್ಲ ಅನ್ನೋದು ಒಂದು ಕಡೆಗೆ 100ಕ್ಕೆ 100ರಷ್ಟು ಸತ್ಯ ಇದ್ದರೆ, ಜ್ಞಾನ ಮತ್ತು ಚಾರಿತ್ರದೊಳಗೆ ಯಥಾರ್ಥತೆ, ಜ್ಞಾನದೊಳಗೆ ಯಥಾರ್ಥತೆ ಮತ್ತು ಚಾರಿತ್ರದೊಳಗ ಸ್ವಲ್ಪೆಲ್ಲ ಸ್ವಲ್ಪರೇ ಅಲ್ಲ, ಎಷ್ಟು ತಿಳಿದಿದೆ ಅಲ್ಲ, 1/10 ರೀ. ಅದ ಚಾರಿತ್ರದೊಳಗೆ ಬರ್ತಾ ಹೋಗ್ಲಿಲ್ಲ ಅಂತಂದ್ರೆ ಶ್ರದ್ಧೆಯೊಳಗೆ ನಿರ್ಮಲತೆ ಬರೋದು ಸಾಧ್ಯನೇ ಇಲ್ಲ. ಇದು 100ಕ್ಕೆ 1000ರಷ್ಟು ಸತ್ಯ ಇದೆ. ಆಗಮದ ವಚನ ಸರಳ ಇದೆ ರೀ, ಆದ್ರೆ ನಮ್ಮ ಬುದ್ಧಿ ತೀರಾ ವಿಪರೀತ ಇದೆ. ಹೀಗಿದ್ದ ಕಾರಣ ಶ್ರದ್ಧೆಯ ಯಥಾರ್ಥತೆಯೊಳಗ ಯಥಾರ್ಥತೆಯ ಅಭಾವದೊಳಗ ಜ್ಞಾನ ಚಾರಿತ್ರಗಳಿಂದ ಕಾರ್ಯ ಆಗುವುದಿಲ್ಲ ಅನ್ನೋದು 100ಕ್ಕೆ 100 ಸತ್ಯ ಇದ್ರ, ಜ್ಞಾನ ಚಾರಿತ್ರದೊಳಗೆ ಮುಂದುವರಿದೇ ಇದ್ರ, ಶೋಧಿಸಿ ನಡೀದೇ ಇದ್ರ ಶ್ರದ್ಧೆಯೊಳಗಿನ ವಿಪರೀತತೆಯ ಅಲಗಾಡೋದನ್ನ ಇಲ್ಲ. ಇದು 100ಕ್ಕೆ 1000 ಸತ್ಯ ಇದೆ ರೀ. ನಮಗೆ ಹೇಗೆ ಬೇಕು ಹಾಗೆ ಮಾಡೋದು. ಯಹ ಜೀವನ ಭೀತರ, ಎಷ್ಟು ಬಾರಿ ಹೇಳಿದ್ದು ಇದೆ, ಎಲ್ರಿಗೂ ಗೊತ್ತಿದೆ ರೀ, ಹೇಳಲಿಕ್ಕೆ ನಾನು ಹೊಸದೇನು ಹೇಳ್ತಾ ಇಲ್ಲ. ಯಹ ಜೀವನ ಭೀತರ, ನಮ್ಮ ಬುದ್ಧಿಯೊಳಗೆ ಬೇಕು. ಅರೆ ಈ ಜೀವನ ಒಂದೊಂದು ದಿವಸಗಳ ನಮ್ಮ ಜೀವನದೊಳಗಿಂದ ಕಡಿಮೆ ಕಡಿಮೆ ಆಗ್ತಾ ಇದ್ದಾವೆ. ಆದರೆ ನಾವು ಶಾಸ್ತ್ರದ ಅನೇಕ ದಶಕಗಳಿಂದ ಶಾಸ್ತ್ರದ ಸಂಯೋಗ ಮಾಡಿದರನು ಕೂಡ ನಮ್ಮ ಆ ಯಾವ 3 ಗುಣ ಅದವಲ್ಲ, ಶ್ರದ್ಧಾ ಜ್ಞಾನ ಚಾರಿತ್ರ, ಅದರೊಳಗೆ ಏನು ಪರಿವರ್ತನೆ ಆದದ್ದಿದೆ, ಏನು ಶೋಧಿಸಿದ್ದು ಇದೆ, ಏನು ಶುದ್ಧತೆ ಬಂದದ್ದು ಇದೆ, ಏನು ಯಾವ ಪ್ರಕಾರದ ಜ್ಞಾನದೊಳಗೆ ಸ್ಪಷ್ಟತೆ ಬಂದದ್ದು ಇದೆ. ಏನು ಹೇಳಿದ್ರಿ? ಶ್ರದ್ಧೆಯ ವಿಪರೀತತೆ ಅಲಗಾಡಬೇಕಾದ್ರೆ ಜ್ಞಾನದೊಳಗ ವಸ್ತು ಸ್ವರೂಪ ಸ್ಪಷ್ಟ ಆಗಬೇಕು ಮತ್ತು ಚಾರಿತ್ರದೊಳಗ ನಿರ್ಮಲತೆ ಬರ್ತಾ ಹೋಗ್ಬೇಕು. ಆ ನಿರ್ಮಲತೆ ಹೆಸರನ್ನ ಆರಂಭ ತ್ಯಾಗ, ಅನರ್ಥ ದಂಡ ತ್ಯಾಗ, ಮತ್ತೇನ ನಿಧಾನ ಬಂಧ ತ್ಯಾಗ, ಇವು ಕ್ರಮದಿಂದ ಆಗ್ತಾ ಹೋಗ್ಬೇಕು. ಏನು ಹೇಳ್ತು? ಆರಂಭ ತ್ಯಾಗ, ಅನರ್ಥ ದಂಡ ತ್ಯಾಗ ಮತ್ತು ನಿಧಾನ ಬಂಧದ ತ್ಯಾಗ. ಅಪೇಕ್ಷೆ ಏನು ಮಾಡೋದ್ರಿ? ಇಷ್ಟು ದೀರ್ಘ ಜೀವನ, 50-60 ವರ್ಷದ ಜೀವನದೊಳಗ ನೋಡಿದ್ದ ಇದೆ, ಏನಿದೆ ಪರದ ಜೊತೆಗಿನ ಸಂಬಂಧದ ಕಾರಣದಿಂದ ನನಗೆ ಪ್ರಾಪ್ತ ಆದದ್ದು ಏನಿದೆ? ಪ್ರಾಪ್ತ ಆದದ್ದು ಬರೀ ಜರ್ಜರಿತಪನ ಮತ್ತು ಇದ್ದದ ಸಾಮರ್ಥ್ಯ ಕಳೆದು ಹೋಗಿದೆ. ನಿಶ್ಶಕ್ತ ಆದೇವೇನಿಲ್ರಿ? ಯಾವುದರಿಂದ? ಸಾಮರ್ಥ್ಯ ಕಳೆದು ಹೋಗುವುದರಿಂದ. ಯಾವುದರ ಸಾಮರ್ಥ್ಯ ಹೋಯಿತು? ದೇಹದ್ದೋ ಅಥವಾ ಆತ್ಮಂದರೆ?
ನಿಜವಾಗಿ ಹೋದದ್ದ ಆತ್ಮಂದರೆ ಒಂದೊಂದು ಸಮಯದೊಳಗೆ ಗೌರಣ್ಣವರು ಶುದ್ಧ ಸದೃಶ್ಯ ಶುದ್ಧಾತ್ಮನ ಪ್ರತ್ಯಕ್ಷ ಅನುಭವ ಮಾಡುವಂಥ ಶಕ್ತಿಯನ್ನು ಸಂಪಾದನೆ ಮಾಡಿ ತಂದಿದ್ದೇವ್ರಿ. ಪ್ರತಿಯೊಂದು ಸಮಯದೊಳಗೆ ಅಂಥ ಶಕ್ತಿ ಇತ್ತು ಆತ್ಮಂದರೆ. ಆದ್ರೆ ಅದು 50 ವರ್ಷದ 60 ವರ್ಷದ ಹೋಯ್ತಲ್ಲ, ಸಾಮಾನ್ಯ ಅಂದ್ರೆ ಕಳ್ಕೊಂಡದ್ದು ಮಾತಾ. ಅದಕ್ಕೆ ಯಹ ಜೀವನ ಬೀತರ. ಈ ಮನುಷ್ಯ ಜೀವನದೊಳಗೆ 3 ಆಗಬೇಕು ನೋಡ್ರಿ. 1 ವರ್ಷ ಕಳೆದ ಇನ್ನೊಂದು ವರ್ಷ, ಈಗ 24 ಹೋಯ್ತು, 25ರೊಳಗಿನ ಕೂಡ 1/4 ಭಾಗ ಹೋಯ್ತರಿ. ಹಾಗಾದ್ರೆ ಈ 25 ಕಳೆಯೋದ್ರೊಳಗ ನನ್ನ ಜೀವನದಲ್ಲಿ ನನಗೆ ತಿಳಿಯುವಂಥದ್ದು, ನನಗೆ ಸಮಾಧಾನಕಾರಕವಾದಂಥ ಬದಲಾವಣೆ ಡಿಸೆಂಬರ್ 31ಕ್ಕೆ ಆಗಬೇಕ್ರಿ. ಏನದ? ಆರಂಭ, ಅನರ್ಥದಂಡ, ನಿಧಾನಬದ್ಧ, ಇವುಗಳ ಪ್ರಮಾಣ ಕಮ್ಮಿ ಆಗ್ಬೇಕ್ರಿ. ಆರಂಭದೊಳಗೆ ಏನೇನು ಬರ್ತಿದೆ? ಗಮನಾಗಮನ ಬರ್ತಿದೆ. ಆರಂಭದೊಳಗೆ ಏನೇನು ಬರ್ತಿದೆ? ಪಾಪ ಪರಿಣಾಮದ ಆರಂಭ. ಆರಂಭ ಅಂತಂದ್ರೆ ಕೇವಲ ಹೊರಗಿಂದನ ಆರಂಭದ ಮಾತಿಲ್ಲ, ಪರಿಣಾಮದೊಳಗ ಆರಂಭ ರೀ. ಪ್ರತಿ ಸಮಯದ ಪರಿಣಾಮದೊಳಗ ಅದೇನು ಉತ್ಪನ್ನ ಆಗ್ತಿದೆಯಲ್ಲ ಪರಿಣಾಮ, ಅದರೊಳಗೆ ಪ್ರತಿ ಸಮಯಕ್ಕೆ ಆರಂಭ ನಮಗೆ ಪರವನ್ನ ಆಶ್ರಯಿಸನೇ ಇದೆಯಲ್ಲ, ಆ ಆರಂಭ ಹೋಗ್ಲಿಕ್ಕೆ ಬೇಕ್ರಿ, ಕಮ್ಮಿ ಆಗಲಿಕ್ಕೆ ಬೇಕು. ನೋಡಿದರೂ ಸಹ ನೋಡಲ್ಲ, ಹಾಗೆ ಆಗಲಿಕ್ಕೆ ಬೇಕ್ರಿ. ಕೆಲ ಸಮಯ ರೇ, ಸಂಪೂರ್ಣ ಜೀವನ ಇಲ್ಲ, ಆದ್ರೆ ಕೆಲವೊಂದು ಘಟನೆಗೆ ಕೆಲವೊಂದು ಸಮಯಕ್ಕನುಸಾರವಾಗಿರೇ ಹಾಗೆ ಆಗಬೇಕು. ನೋಡಿದರೂ ನೋಡುವುದಿಲ್ಲ, ಕೇಳಿದರೂ ಕೇಳುವುದಿಲ್ಲ, ನಡೆದರೂ ಉತ್ಸಾಹ ಇಲ್ಲ, ನಡೆಯೋದ್ರೊಳಗೆ ಅದರೊಳಗೆ ಕರ್ತೃತ್ವ ಇಲ್ಲ. ಎಲ್ಲಿ ಹೋಗ್ತಾ ಇದ್ದೇವಲ್ಲ ಯಾವ ಕಾರ್ಯದ ಸಲುವಾಗಿ, ಅದರೊಳಗೆ ಕರ್ತೃತ್ವದ ಅಭಿಮಾನ ಬಿಟ್ಟು ಬಿಡೋದಲ್ಲ, ಅದು ನಾಶ ಆಗಿ ಹೋಗೋದು. ಅದು ಬಿಟ್ಟು ಹೋಗೋ ಮಾತಿದೆ ರೀ, ಬಿಟ್ಟು ಕೊಡ್ಲಿಕ್ಕೆ ಬರುವುದಿಲ್ಲ ಅದನ್ನು ತತ್ವಜ್ಞಾನದ ಬಲದಿಂದ. ಅರೇ ಅದಕ್ಕೆ ಏನು ಹೇಳ್ತು? ಜ್ಞಾನದೊಳಗೆ ವಸ್ತು ಸ್ವರೂಪದ ಸ್ಪಷ್ಟತೆ ಆಗಬೇಕು. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ವಾರದಿಂದ ವಾರಕ್ಕೆ ಸ್ಪಷ್ಟತೆ ಆಗ್ಬೇಕು. ತತ್ವಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಜ್ಞಾನ ನಿಖರ ನಿಖರ ಸ್ಪಷ್ಟ. ಆಮೇಲೆ ಆಚರಣೆಯೊಳಗೆ ಅವು 3 ಬೇಕು. ನಿಧಾನ ಇಲ್ಲ, ಹೀಗಿರ್ಬೇಕು. ನಿಧಾನ ಬೇಡ. ನಿಧಾನ ಬಂಧ ಕಮ್ಮಿ ಆಗ್ಬೇಕು, ಆರಂಭ ಕಮ್ಮಿ ಆಗ್ಬೇಕು, ಅನರ್ಥ ದಂಡ ಕಮ್ಮಿ. ನೋಡ್ರಿ ಸುಧಾತಾಯಿ, ಅದ ಭಾವನೆ ಯಾರಲ್ಲೇ ಇರ್ತಿದೆ. ಸಮಾಧಿ ಜೀವನದ ಸಲುವಾಗಿ ಇದು ಉದ್ಯೋಗಿ ಇದೆ ರೀ. ಅದ ಸಮಾಧಿ ಮರಣಕ್ಕೆ ಸಂಬಂಧಿಸಿದ ಹಾಗೆ ನೋಡ್ರಿ. ಸಮಾಧಿ ಮರಣ ಆಯ್ತಂದ್ರೆ ಏನಾಗ್ತಿದೆ? ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ. ಸಮಾಧಿ ಮರಣ ಅರ್ಥಾತ್ ನಾವು ಯಾವುದನ್ನ ಸಮಾಧಿ ಮರಣ ಅಂತ ಹೇಳಿ ಕಲ್ಪನಾ ಮಾಡ್ಕೊಂಡಿದ್ರೆ ಶಾಂತಿಪೂರ್ವಕ ದೇಹತೆ, ಅದರಿಂದ ಏನಾಗ್ತಿದೆ? ಸ್ವರ್ಗ ಸಿಗ್ತಿದೆ. ಅದು ಅಪೂರ್ವ ಇದೆ ಅಂದ್ರೆ ಸ್ವರ್ಗ ಎಲ್ಲ ನಿಧಾನ ಬಂದ ಇದೆ ಸುಧಾತಾಯಿ. ಬಸ್ ತನ್ನ ಸ್ವರೂಪ, ನನ್ನ ಮರಣ ಹೀಗಾಗಲಿ ಅನ್ನೋದು ನಿಧಾನ ಬಂದ ಇದೆ ಪ್ರಭು. ನಿಮಗೆ ಅದರದ ಚಿಂತನ ಪೂರ್ವಕ ಒಪ್ಪಿಗೆ ಆಗಬೇಕು. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರದಿಂದ ಸಮಾಧಾನ ಆಗಬಾರ್ದು. ಆ ವಿಷಯದ ಕುರಿತು ಚಿಂತನೆ. ಅರೇ ಮರಣ, ನನಗೆ ಮರಣನೇ ಇಲ್ಲ ಅನ್ನೋದರ ಸ್ವೀಕಾರ ಮಾಡ್ರಿ ಪ್ರಭು. ನನ್ನ ಮರಣ ಸರಿಯಾಗಲಿ, ಸಮಾಧಿ ಮರಣ ನೋಡ್ರಿ. ಅವೆಲ್ಲ ಆಗಮದೊಳಗೆ ಅಸತ್ಯ ಕಥನ ಇದಾವ ಸುಧಾತಾಯಿ, ಎಲ್ಲ ಅಸತ್ಯ ಕಥನ ಅದಾವ, ಅಸತ್ಯ ಕಥನ ಅದಾವ್ರಿ. ಇದೇ ಅಮೃತ ಚಂದ್ರಾಚಾರ್ಯ ಹೇಳಿದ್ದಾರೆ, ಅಬುಧಶ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತಿ ಅಭೂತಾರ್ಥ. ಅಬುಧಶ್ಯ ಅಜ್ಞಾನಿಗೆ ತಿಳಿಸಿಕೊಡುವ ಸಲುವಾಗಿ. ಅದನ್ನು ಎಷ್ಟು ಸುಂದರ ಭಾಷೆಯೊಳಗೆ ಟೋಡರಮಲ್ಲರು ಹೇಳಿದರೆ,
अज्ञानी को समझाने के लिए मुनिराज असत्यार्थ जो व्यवहार नहीं उसका उपदेश कीजिए. ಅಜ್ಞಾನಿ ಕೋ ಸಮझाने के लिए ಯಾಕೆ ಅಂತಂದ್ರೆ ಅಜ್ಞಾನಿ ಅಸತ್ಯವನ್ನೇ ತಿಳಿತಾನೆ, ಅರ್ಥಾತ್ ವ್ಯವಹಾರವನ್ನೇ ತಿಳಿತಾನೆ. ವ್ಯವಹಾರ ಅಸತ್ಯ ಇದೆ ರೀ. ನೋಡ್ರಿ ಸುಧಾತಾಯಿ ಸ್ಪಷ್ಟ ರೂಪದಿಂದ ಈಗ ಭೂಮಿಕಾ ನಿರ್ಮಾಣ ಆಗಿದೆ ಅಂಥೇಳಿ ಹೇಳೋದ, ಅದನ್ನು ತಿಳ್ಕೊಳ್ಳುವ ಭೂಮಿಕಾ ನಿರ್ಮಾಣ ಆಗಿದೆ. 4ನೇ ಗುಣಸ್ಥಾನಾವರ್ತಿ ಸಮ್ಯಕ್ ದೃಷ್ಟಿಯಾಗಲಿ, 5ನೇ ಗುಣಸ್ಥಾನಾವರ್ತಿ ಗೃಹಸ್ಥ ಶ್ರಾವಕ ಆಗಲಿ, 6ನೇ ಗುಣಸ್ಥಾನದೊಳಗೆ ಬಂದಿರುವಂಥ ಭಾವಲಿಂಗಿ ಸಂತಾಗಲಿ ನಂದ ಸಮಾಧಿ ಮರಣ ಆಗಲಿ ಅನ್ನುವ ಅಪೇಕ್ಷೆ ಎಂದೂ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಜನ್ಮ ಮರಣದಿಂದ ಅಸ್ಪೃಷ್ಟನಿರುವಂಥ ಏಕ ಪ್ರಕಾರದ ಧ್ರುವ ಜ್ಞಾತ ಸ್ವಭಾವದ ಸ್ವೀಕಾರ ಯಾರಿಗಾಗಿದೆ ಅವರಿಗೆ ಸಮಾಧಿ ಮರಣದ ಅಪೇಕ್ಷೆ ಇರುವುದಿಲ್ಲ. ಯಾಕೆಂತಂದ್ರೆ ಮರಣ ಯಾರಿಗಿಲ್ಲ, ಅವ್ರ ಸಲುವಾಗಿ ಮರಣ ಹೇಗೆ ಬಯಸೋದ್ರಿ? ಯಾವುದ ತನ್ನಿಂದ ಭಿನ್ನ ಇದೆ ಅದು ಭಿನ್ನ ಆಗುವ ಸಮಯ ವಿಶೇಷದ ಹೆಸರು ಮರಣ ಇದೆ ರೀ. ತತ್ವ ಸೂಕ್ಷ್ಮೋ ಭಗವದ್ ಧರ್ಮ. ತತ್ವ ಬೇರೆ ಇದೆ. ತತ್ವದ ಪ್ರತಿಪಾದನೆಯನ್ನ ವ್ಯವಹಾರದ ಮುಖ್ಯತೆಯಿಂದ ಮಾಡಿದ್ರೂ ಕೂಡ ನಾವು ಆ ವ್ಯವಹಾರದ ಮೂಲಕ ನಿಶ್ಚಯವನ್ನು ತಿಳ್ಕೊಳ್ಳದೇ ಇದ್ರೆ ನಮಗೆ ದೇಶನ ನಾಸ್ತಿ ಅಂಥೇಳಿ ಇವರೇ ಹೇಳಿದ್ದಾರೆ. ದೇಶನ ಲಾಭ ಯಾವಾಗ ಆಗ್ತಿದೆ? ಅರೆ ಎಷ್ಟು ಬಾರಿ ಆ ಸಮ್ಯಕ್ ದೃಷ್ಟಿ ಮಹಾಪುರುಷನ ಕಥನದೊಳಗೆ ಬಂತು. ಟೋಡರ ಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕದೊಳಗಿದೆ. ಎಲ್ಲಿ ವ್ಯವಹಾರದ ಕಥನ ಇದೆ, ಇದು ವ್ಯವಹಾರದ ಕಥನ ಇದೆ ಅಂಥೇಳಿ ತಿಳಿತಾನೆ ಜ್ಞಾನಿ. ಎಲ್ಲಿ ನಿಶ್ಚಯದ ಕಥನ ಇದೆ ಅಲ್ಲಿ ವಸ್ತು ಸ್ವರೂಪ ಹೀಗೆ ಇದೆ ಅಂಥೇಳಿ ತಿಳಿತಾನೆ. ಎಲ್ಲಿ ಉಪಚಾರ ಮಾಡಿದರೋ ಇದು ಉಪಚಾರಿತ ಕಥನ ಇದೆ ಅಂಥೇಳಿ ತಿಳಿತಾನೆ. ಹಾಗಾದ್ರೆ ಅದನ್ನು ಹೇಗಿದೆ ಹಾಗೆ ತಿಳಿಯೋದ ಪಾಠಕನ ಕರ್ತವ್ಯ ಇದೆ. ತಿಳಿಸಿಕೊಡೋ ಅವ್ರದ್ದು ಕರ್ತವ್ಯ ಸ್ವಲ್ಪ ಕೂಡ ಇಲ್ಲ. ಜವಾಬ್ದಾರಿ ಅವನಿದೆ. ಅದು ತಾವ ತಿಳ್ಕೊಳ್ಳೋದಿರ್ತಿದ್ದಾರೆ. ಸ್ವಯಂಭೂ ಸ್ತೋತ್ರದೊಳಗೆ ಬಂತಲ್ಲ, ಜೈನರಿಗೆ ಹೇಳಕ್ ಹತ್ತೋದಿಲ್ಲ ಇದು ಈ ಅಪೇಕ್ಷಾದ ಕಥನ ಇದೆ. ಅನ್ಯರಿಗೆ ಹೇಳುವ ಸಮಯದೊಳಗೆ ಇದು ವ್ಯವಹಾರದ ಕಥನ ಇದೆಯಪ್ಪ, ಇದು ನಿಶ್ಚಯದ ಕಥನ ಇದೆ ಅಂತ ಹೇಳಿ ಹೇಳೋದಿರ್ತಿದೆ. ಜೈನನಿಗೆ ಪದೇ ಪದೇ ಪ್ರತಿ ಸಮಯದೊಳಗೆ ಹೇಳಕ್ ಹತ್ತೋದಿಲ್ಲ, ಅವನು ತಾನಾಗೆ ತಿಳ್ಕೊಳ್ತಾನೆ. ಹೇಳ್ರಿ ತಾವೇ, ಆತ್ಮನ ಸ್ವರೂಪ ದೇಹದ ಸ್ವರೂಪ ಹೇಗಿದೆಯೋ ಹಾಗೆ ಯಾವ ಪ್ರತ್ಯಕ್ಷ ಅನುಭೂತಿ ಪೂರ್ವಕ ತಿಳಿದಿದನೋ ಆ ಸಮ್ಯಕ್ ದೃಷ್ಟಿ ಜೀವ 4ನೇ ಗುಣಸ್ಥಾನದ ಭೂಮಿಕೆಯೊಳಗ, 5ನೇ ಗುಣಸ್ಥಾನದ ಭೂಮಿಕೆಯೊಳಗ, 6ನೇ ಗುಣಸ್ಥಾನದ ಭೂಮಿಕೆಯೊಳಗ ಮರಣದ ಬಗ್ಗೆ ಯಾವುದಾದ್ರೂ ನಿಧಾನ ಅಥವಾ ವಿಚಾರ ಮಾಡಬಹುದೇನ? ಬರಬಹುದೇನು? ಸ್ವಪ್ನದಲ್ಲಿ ಕೂಡ ಬರುವುದಿಲ್ಲರಿ. ಹಾಗಾದ್ರೆ ಬೋಧಿಲಾಭಂ ಸಮಾಧಿ ಮರಣಂ ಇದೆಲ್ಲ ಯಾತ್ ಕೇಳಿದ್ರು, ಕರ್ಮಕ್ಷಯಂ ಇದೆಲ್ಲ ಯಾತ್ ಕೇಳಿ, ಅದೆಲ್ಲ ಸುಳ್ಳು ಹೇಳಿದ್ರೆ. ಸುಳ್ಳು ಮಾತಾಡ್ತಾರೆ ಯಾರು? ಅವ್ರ ಸಲುವಾಗಿ ಹೇಳಿ. ಯಾರಿಗೆ ಸುಳ್ಳಿನ ಭಾಷೆನ ತಿಳಿತಿದೆ ಅವ್ರ ಸಲುವಾಗಿ ಹೇಳಿ. ಧರ್ಮ ಬೇರೆ ಇದೆ, ಧರ್ಮದ ಕಥನ ಬೇರೆ ಇದೆ. ಇಲ್ಲ, ವ್ಯವಹಾರದೊಳಗಿಲ್ರಿ, ವ್ಯವಹಾರದ ಆಭಾಸದೊಳಗದೆ ಸಿದ್ಧಾತಾಯಿ. ವ್ಯವಹಾರದೊಳಗೆ ಯಾರು ಇರೋ ಸಾಧ್ಯ ಇದೆ? ಯಾರಿಗೆ ನಿಶ್ಚಯದ ಪ್ರಾಪ್ತಿಯಾಗಿದೆಯೋ ಅವರ ವ್ಯವಹಾರದೊಳಗಿರೋ ಸಾಧ್ಯ ಇದೆ. ವ್ಯವಹಾರದ ಆಶ್ರಯದಿಂದ ನಿಶ್ಚಯದ ಕಡೆಗೆ ಹೋಗ್ತಾರ್ರಿ. ಅವರ ನಿಶ್ಚಯದ ಧ್ಯೇಯ ಇಟ್ಕೊಂಡು ವ್ಯವಹಾರದೊಳಗೆ ವ್ಯವಹರಿಸ್ತಾರ್ರಿ. ಮತ್ತು ಯಾರಿಗೆ ಆತ್ಮನ ಪರಿಚಯನೂ ಇಲ್ಲ ಅವರಿಗೆ ವ್ಯವಹಾರನೂ ಇಲ್ಲ, ನಿಶ್ಚಯನೂ ಇಲ್ಲ. ಬರೇ ಆಭಾಸ, ಬರೇ ಆಗ ನಿಜವಾಗಿರಿ ಕಥನ ಹಾಗೆ ಇರೋದ್ರಲ್ಲ, ಬೇರೆ ಏನಿರೋದ? ನನಗೆ ಸಮಾಧಿ ಮರಣ ಆಗಲಿ, ಬೋಧಿ ಲಾಭ ಆಗಲಿ, ಕರ್ಮದ ಕ್ಷಯ ಆಗಲಿ, ಕಥನ ಹಾಗೆ ಇರೋದ. ಹಾಗೆ ಅನ್ನುವುದರಿಂದಾಗಲಿ ಆ ಪ್ರಕಾರದ ವಿಚಾರದಿಂದಾಗಲಿ ಏನು ಆಗ್ತಿದೆ ಹೇಳ್ರಿ? ಕಾರ್ಯ ಏನಾಗ್ತಿದೆ? ಆಗೋದಿಲ್ಲಲ್ಲ. ವರ್ತಮಾನದೊಳಗೆ ನನಗೆ ಜೀವಿಸುವುದಿದೆ, ಆದ್ರೆ ವರ್ತಮಾನದೊಳಗನ ನನ್ನ ನೈಜ ಸ್ವಭಾವದ ಸ್ವೀಕಾರಬೇಕು. ಸತ್ಯ ಸ್ವಭಾವದ
ನಾನಾಗೆ ಏನೇನು ಕಲ್ಪನೆ ಮಾಡ್ಕೊಂಡಿದ್ದೇನೋ ಅಂಥ ಅಸತ್ಯಗಳದ್ದೆಲ್ಲ ಪರಿಹಾರ ಆಗಿ ಹೋಗ್ಬೇಕು, ಬಿಟ್ಟು ಹೋಗ್ಬೇಕು. ಅರಿಯದ ಮಗುವಿನ ಕೈಯೊಳಗೆ ಬಾಳೆಹಣ್ಣು ಕೊಟ್ಟರೆ ಅದು ಹಾಗೆ ತಿನ್ಲಿಕ್ಕೆ ನೋಡ್ತಿದ್ದೇವೆ. ಆಮೇಲೆ ಅದನ್ನು ಸುಲಿದು ತಿನ್ನೋದು ಅದಕ್ಕೆ ಯಾವಾಗ ಸ್ವಯಮೇವ ಜ್ಞಾನ ಆಗ್ತಿದೆಯಲ್ಲ, ಅದು ಅಮ್ಮ ಸುಲಿದು ಕೊಡುವುದರಿಂದಲ್ಲ, ಎಲ್ಲರೂ ಸುಲಿದು ತಿಂತಾ ಇದ್ದಾರೆ ಇದನ್ನು ನೋಡುವುದರಿಂದಲ್ಲ, ಅದಕ್ಕೆ ಸ್ವಯಮೇವ ಯಾವಾಗ ಜ್ಞಾನ ಆಗ್ತಿದೆ ಆವಾಗ ಅದು ಸುಲಿದು ಸ್ವಯಮೇವ ಜ್ಞಾನ ಆಗೋದು ಅವಶ್ಯಕ ಇದೆ. ಎಲ್ಲರೂ ಬಸ್ತಿಗೆ ಹೋಗ್ತಾರೆ, ಎಲ್ಲರೂ ಶಾಸ್ತ್ರ ಓದ್ತಾರೆ ಅಂಥೇಳಿ ನಾವು ಓದ್ತಾ ಇದ್ದೀವಿ. ಆದರೆ ಸ್ವಯಮೇವ ನಮಗೆ ಬಸ್ತಿಗೆ ಹೋಗುವುದರಿಂದ ಯಾವಾಗ ಸ್ವಯಮೇವ ನಮ್ಮ ಜ್ಞಾನದ ಯೋಗ್ಯತೆಯಿಂದ ಅಂತರಂಗದ ಪುರುಷಾರ್ಥದಿಂದ ಸತ್ಯ ಸ್ವರೂಪ ಭಗವಂತನ ದರ್ಶನ ಯಾವಾಗ ಆಗ್ತಿದೆಯೋ ಆಗ ನಾವು ಬಸ್ತಿಗೆ ಹೋಗುವ ಸಲುವಾಗಿ ಉದ್ಯಮಶೀಲ ಆಗ್ತೀವಲ್ಲ, ಮತ್ತೆ ಅದು ಸತ್ಯ ಇದೆ. ದರ್ಶನ ಆಗ್ಲಿಕ್ಕೆ ಬೇಕಲ್ಲ ಭಗವಂತಂದ. ಚಕ್ಷು ಇಂದ್ರಿಯದ ಮೂಲಕ ಕಾಣಿಸುವಂಥ ಭಗವಂತನ ದರ್ಶನ ಆಯಿತು ಅಂದ್ರೆ ಅದರಿಂದ ಯಾವ ಲಾಭ ಆಗುವುದಿಲ್ಲ. ಚಕ್ಷು ಇಂದ್ರಿಯದ ಹಿಂದೆ ಯಾವ ಜ್ಞಾನಸ್ವರೂಪಿ ಅಖಂಡ ಆತ್ಮ ಇದ್ದಾನೋ, ಕೇವಲ ಚಕ್ಷು ಇಂದ್ರಿಯಕ್ಕೆ ಸೀಮಿತ ಇಲ್ಲ, ಅಷ್ಟು ತುಂಡ ಇಲ್ಲ, ಅಖಂಡ ಯಾವ ಜ್ಞಾತ ಸ್ವರೂಪದ ಆತ್ಮ ಇದ್ದಾನೋ ಆ ಆತ್ಮನ ಮೂಲಕ ವೀತರಾಗ ಭಾವದ ಕುರಿತು ಪ್ರಮೋದ, ಆಹಾ ಧನ್ಯ ಇದೆ, ಲೋಕೋತ್ತರ ಇದೆ, ಇಂಥ ಸ್ವರೂಪಕ್ಕೆ ಪ್ರಾಪ್ತಾಗಿರುವಂಥ ಆ ಮಹಾಚೇತನಾತ್ಮನ ಅವಸ್ಥಾ ಧನ್ಯ ಇದೆ ಅಂಥೇಳಿ ಯಾವಾಗ ಇವನಿಗೆ ಸರ್ವಾಂಗದಿಂದ ಅಖಂಡ ಜ್ಞಾನದೊಳಗೆ ತಿಳಿದು ಬರ್ತಿದೆಯೋ ಆಗ ಭಗವಂತನ ದರ್ಶನ ಆಯ್ತ್ರಿ, ಆತ್ಮ ದರ್ಶನ ಆಗಲಿಲ್ಲ. ಈ ಪ್ರಕಾರದ ವಿಚಾರ ಇಟ್ಕೊಂಡು ಹೋದ್ರೆ ಅದು ಕೂಡ ಕೃತ್ರಿಮತೆ ಆಯ್ತು. ಅವನಲ್ಲೇ ಸರ್ವಾಂಗದಿಂದನ ಸರ್ವ ಪ್ರದೇಶದಿಂದನ ಆತ್ಮನ ಪ್ರದೇಶದೊಳಗಿನ ಚೈತನ್ಯ ಪ್ರಮುದಿತ ಆಗಬೇಕು. ನಾನು ಯಾವುದರ ಅನುಭವ ಮಾಡ್ತಾ ಇದ್ದೇನೆ, ಯಾವುದನ್ನು ನನ್ನ ಸ್ವರೂಪ ಅಂಥೇಳಿ ತಿಳ್ಕೊಂಡಿದ್ದೇನೆ, ಯಾವುದರಿಂದ ಸುಖ ಅಂಥೇಳಿ ಸಾಮಗ್ರಿಗಳನ್ನು ಕ್ರೋಢೀಕರಿಸ್ತಾ ಇದ್ದೇನೆ, ನಿಜವಾಗಿ ಧನ್ಯ ಇದೆ ಆ ಜೀವದ ಪುರುಷಾರ್ಥ, ಆ ಜೀವದ ಕಾರ್ಯ ಅಂಥೇಳಿ ಧನ್ಯ ಇದೆ ಅನಿಸಿದ ನಂತರ ಈ ಮಸ್ತಕ ಭಾಗತಿದ್ದೇವೆ. ಇಲ್ದಿದ್ರೆ ನಾವು ಹೋಗೋದ ನಮೋಕಾರ ಮಂತ್ರ ಅನ್ನೋದ, ಆಹಾ ಜೈ ಜಯ ಅನ್ನೋದ, ಏನು ಅದರಲ್ಲಿ ಬರೀ ಫಾರ್ಸ್ ಇದೆ, ಅಭಿನಯ ಇದೆ. ಯಾರಿಗೆ ಲಾಭ ಆಗಬೇಕಾಗಿದೆಯೋ ಅವನ ಸತ್ತಾದ ಸ್ವೀಕಾರ ಇಲ್ಲ, ಅವನ ನಮ್ಮ ಅಸ್ತಿತ್ವದೊಳಗನ ಬರ್ತಾ ಇಲ್ಲ ಅಂದ ಮೇಲೆ ನಮಗೆ ಲಾಭ ಆ ಭಗವಂತನಿಂದ ಆಗೋದ ಅಷ್ಟರೊಳಗನ ಇದೆ. ವಿದ್ಯೆ, ವ್ಯಾಪಾರ, ಲೇಖನ ಕಲೆ, ಒಕ್ಕಲುತನ, ನೌಕರಿ ಮತ್ತು ಕರಕುಶಲತೆಯಿಂದ ಆಜೀವಿಕೆ ನಡೆಸುವಂಥ ಪುರುಷರಿಗೆ ನಡೆಸ್ತಾನೆ ಇದ್ದಾರೆ. ಅದು ಯಾರು ನಡೆಸ್ತಾರೋ ಅವರ ಪುರುಷರೇ. ಪುರುಷರಿಗೆ ಪಾಪದ ಉಪದೇಶವು ದೊರಕುವಂಥ ವಚನಗಳನ್ನು ಯಾವ ಸಮಯದಲ್ಲಿ ಕೂಡ ಮಾಡಬಾರದು. ಯಾವ ಸಮಯದಲ್ಲಿ ಕೂಡ, ಯಾವ ಸಮಯದಲ್ಲಿ ಅಂದರೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ, ಯಾವ ಸಮಯದಲ್ಲಿ ಕೂಡ ಅಂತಂದ್ರೆ ಅವರು ಕಷ್ಟಕ್ಕೊಳಗಾಗಿದ್ದಾರೆ, ಇದನ್ನು ತಿಳಿದು ಕೂಡ ಮಾಡಬಾರ್ದು. ಇಂಥವ್ರ ಕಡೆ ಹೋಗು, ನಿನ್ನ ಕೆಲಸ ಆಗ್ತದೆ. ಮೊದಲು ಹೇಳಿದ ಮಾತು ಬೇರೆ, ಈಗ 1 ಗಂಟೆ ಅಥವಾ 3/4 ಗಂಟೆಯ ಅಧ್ಯಯನ ಆದ ನಂತರ ಹೇಳುವ ಮಾತು ಬೇರೆ ಇದೆ. ಮೊದಲು ಹೇಳಿದ ಮಾತಾದ್ರೆ ಬಿ ತಾನಾಗೆ ಹೇಳೋದಿಲ್ಲ, ಯಾರಾದರೂ ಕೇಳಲಿಕ್ಕೆ ಬಂದರೆ ಭೂಮಿಕೆಗೆ ಅನುಸಾರವಾಗಿ ಅಂದ್ರೆ ನಾ ಗೃಹಸ್ಥನ ಅದೇನೋ ಹೀಗಲ್ಲ, ಭೂಮಿಕೆಗೆ ಅನುಸಾರವಾಗಿ, ಅರ್ಥಾತ್ ಆ ಸಮಯದೊಳಗೆ ಆ ಪ್ರಕಾರದ ಭಾವ ಇತ್ತು, ಕರುಣೆಯ ಭಾವ ಬಂತು, ಅವ್ರು ಕೇಳ್ತಾ ಇದ್ದಾರೋ ಅಂಥೇಳಿ ಹೇಳುವ ಭಾವ ಬಂತು ಅಂತ. ಆ ಸಮಯದೊಳಗೆ ತತ್ವದ ವಿಚಾರದೊಳಗಿದ್ದಿ ಅಂತಂದ್ರೆ ಅದನ್ನು ಬಿಟ್ಟು ಇದನ್ನು ಮಾಡೋದಿಲ್ಲ. ಭೂಮಿಕೆಗೆ ಅನುಸರಿಸಿ ಅಂತಂದ್ರೆ ಸ್ವಾಧ್ಯಾಯದೊಳಗೆ ಕೂತಿದ್ದಿ, ಆ ಸ್ವಾಧ್ಯಾಯದ ವಿಷಯದೊಳಗೆ ನಿನ್ನ ಬುದ್ಧಿ ವಿಹಾರ ಮಾಡ್ತಿತ್ತು ಅಂತಂದ್ರೆ ಅಲ್ಲಿ ಹೇಳೋದನ್ನೇ ಇಲ್ಲ ಅಂದ್ರೆ ಅವನಿಗೆ ಅಂಥ ವಿಕಲ್ಪ ಬರೋದನ್ನೇ ಇಲ್ಲ. ಮನೆಯಲ್ಲಿದ್ದ ಮಾತ್ರಕ್ಕ, ಕ್ಷಯೋಕ್ಷಮ ಜ್ಞಾನ ಇದ್ದ ಮಾತ್ರಕ್ಕ ಅವನನ್ನು ಗೃಹಸ್ಥನೂ ಅನ್ನೋದಿಲ್ಲ, ಅವನನ್ನು ಬುದ್ಧಿವಂತನೂ ಅನ್ನೋದಿಲ್ಲ.
ಪಾಪದ ಸಂಗ್ರಹ ಯಾವ ಮಾಡ್ತಾ ಇದ್ದಾನೆ ಅವನನ್ನು ಬುದ್ಧಿವಂತ ಹೇಗೆ ಅನ್ನೋದ್ರಿ. ಇದು ಒಂದೇ ಜೀವನ ಇದೆ ಬಬಿತ, ಇದು ಒಂದೇ. ಇದು ಮುಗೀತು ಅಂತಂದ್ರೆ ನಮಗೆ ನಮ್ಮನ್ನು ತಿಳ್ಕೊಳ್ಳುವ ಸಲುವಾಗಿ ಯಾವ ಪ್ರಕಾರದಿಂದ ಜೀವನದೊಳಗೆ ಅವಕಾಶ ಸಿಗುವುದಿಲ್ಲ. ಈ ಭವ ತೀರ್ತು ಅಂತಂದ್ರೆ ಆತ್ಮನ ಜೀವನಂತೂ ನಡೀತಿದೆ, ನಡೆಯುವುದನ್ನು ಅವನ ಅಭಾವಂತೂ ಆಗುವುದಿಲ್ಲರಿ, ಅವನ ನಾಶ ಅಂತೂ ಆಗುವುದಿಲ್ಲ. ಆದರೆ ಎಷ್ಟು ಭಾರ, ಎಷ್ಟು ಮಲಿನತೆಯನ್ನು ನವೀನವಾಗಿ ಅಂಟಿಸಿಕೊಳ್ಳದೆ ಈ ಜೀವನ ಮಾಡಲಿಕ್ಕೆ ಬರ್ತಿದೆಯೋ ಅಷ್ಟು ನಾವು ಸಾವಧಾನತೆಯಿಂದ ಮಾಡಿದ್ದೇ ಆದ್ರೆ ಮುಂದೊಂದು ಅವಕಾಶ ನಮಗೆ ಇನ್ನೊಂದು ಸಿಗಬಹುದು. ಒಂದು ತತ್ವದೊಳಗೆ ಜಿಜ್ಞಾಸೆ ಬೇಕು, ಇನ್ನೊಂದು ಪಾಪವನ್ನು ಅಂಟಿಸಿಕೊಳ್ಳದೆ ಇರುವುದರಲ್ಲಿ ಸಾವಧಾನತೆ ಬೇಕು. ಹಾಗಿದ್ರೆ ಮುಂದೊಂದು ಅವಕಾಶ ಮತ್ತೊಂದು ಸಿಗಬಹುದ್ರಿ ನಮಗ. ಸಮ್ಯಕ್ ದರ್ಶನದ ಸಲುವಾಗಿ ಅನ್ರಿ, ತತ್ವದ ನಿರ್ಣಯದ ಸಲುವಾಗಿ ಅನ್ರಿ, ಸುಖದ ಮಾರ್ಗದೊಳಗೆ ಹೋಗುವ ಸಲುವಾಗಿ ಅನ್ರಿ. ಆದ್ರೆ ಅಲ್ಲಿ ಕೂಡ ನಾವು ಇದರ ಅನಂತ ಗುಣಿತ ಮತ್ತು ಪುರುಷಾರ್ಥ ಮಾಡಬೇಕಾಗ್ತಿದೆ. ಅದು ತನ್ನಷ್ಟಕ್ಕೆ ತಾನೇ ಒಂದು ಭವಸಾಗರ ಹೇಗಿದೆ, ವೈರಾಗ್ಯ ಭಾವನೆಯೊಳಗೆ ಬರ್ತಿದೆಯಲ್ಲ, ಭ್ರಮತೆ ಓರನ ಆವೆ, ಅದರೊಳಗೆ ಸುತ್ತತಾ 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 ಒಂದು ದಿವಸ ಹೊರಗೆ ಬರುವುದಿಲ್ಲರಿ ಭವಸಾಗರದಿಂದ, ಭವ ಕಾನನದೊಳಗಿಂದ. ಅದರೊಳಗೆ ಸುತ್ತತಾ 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 ಒಂದು ದಿವಸ ಕಾನನ ಮುಗಿತಿದೆ ಮತ್ತು ಹೊರಗೆ ಬರ್ತಾನೆ. ಹೀಗೆ ಮಾತನೇ ಇಲ್ಲ. ಪಾಪದ ಉಪದೇಶವು ದೊರಕುವಂಥ ವಚನಗಳನ್ನು ಅವನಿಗೆ ತಾನಾಗೇನಾದ ಪಾಪದ ಉಪದೇಶ ಪ್ರಾಪ್ತ ಆಗ್ತಿದೆ ಅಂಥ ವಚನ ಆಡುವುದಿಲ್ಲ. ಇದು ಬಹಳ ಇನ್ನೂ ಸೂಕ್ಷ್ಮ ಇದೆ. ನೇರವಾಗಿ ಅಲ್ಲ, ಅವನಿಗೆ ನಮ್ಮ ಮಾತಿನೊಳಗಿಂದ ಅಂಥದ್ದೊಂದು ಉಪದೇಶ ಸಿಕ್ಕಿಬಿಡ್ತಿದೆ, ಅಂಥ ವಚನ ಆಡುವುದಿಲ್ಲ. ನೇರವಾಗಿ ನೀ ಹೀಗೆ ಮಾಡು ಅಂಥೇಳಿ ಅಲ್ಲ ಮಧುಕರಣ್ಣ. ಆದರೆ ನಾವು ಮಾತಾಡುವ ವೇಳೆಯದೊಳಗ ಅವನಿಗೆ ಆ ವಿಚಾರ ಫ್ಲ್ಯಾಶ್ ಆಗುವಂಥದ್ದು, ಪಾಪದ ಉಪದೇಶ ಅವನಿಗೆ ಲಭಿಸುವಂಥದ್ದು ಮಾತು ನಾವು ಆಡ. ಸ್ವಲ್ಪ ಆಡಾಕ ಕಡಿಮೆನ ಹತ್ತೈತ್ರಿ, ಯಾಕಂದ್ರೆ ಯಾರೇನು ಕೇಳಾಕ ಬರಂಗ, ಯಾರು ಕೇಳ್ರ ಆ ಡಬ್ಬಿಗೆ ಕೇಳ್ತಾರ. ಈಗೆಲ್ಲ ಮೊಬೈಲ್ ಕನ್ನರಿಗೆಲ್ಲ ಮೊಬೈಲ್ ಕನ್ನ ಕೇಳ್ತಾರೆ. ಈಗ ಯಾರಿಗೂ ಅಂದ್ರೆ ನೀವು ಹಿರಿಯರದಿರಿ, ನಿಮ್ದು ಎಕ್ಸ್ಪೀರಿಯನ್ಸ್ ಐತಿ, ನಿಮ್ಗೆ ಏನ್ರ ಕೇಳ್ಬೇಕು ಅನ್ನೋದು ದಿವಸ ಉಳ್ದಿಲ್ರಿ. ಏನು ಕೇಳೋದಿತ್ತಿಲ್ಲೋ ಯಾವುದೋ ವಿಷಯಕ್ರಿ, ಅದಕ್ಕೆ ಒತ್ತೋದ ಇಲ್ಲಾರ ಅದಕ್ಕೆ ಹೇಳೋದ, ಅದೇನ್ ಹೇಳ್ತದ ಅದ್ ಕೇಳೋದ. ನಮ್ದೇನು ಅದರಿಂದ ಪಾಪದ ಉಪದೇಶ ಪಡ್ಕೊಳ್ಳೋದು ಸುಲಭನೂ ಆಗಿಲ್ಲ. ಹಾಗಾದ್ರೆ ಅದು ಪುಣ್ಯ ಇದೆಯೇನ, ಅದು ಪಾಪದನ ಉದಯ ಇದೆ. ಅಂಥದ್ದು ಒಂದು ಸಾಧನ ಸಿಕ್ಕಿದೆಯಲ್ಲ, ಅದು ಪುಣ್ಯೋದಯದಿಂದ ಸಿಕ್ಕಿದೆ ಅನ್ನೋ ಪಾಪದ ಉದಯದಿಂದ. ಪಾಪಾನುಬಂಧಿ ಪುಣ್ಯ ಇದೆ. ಅದರ ಸಲುವಾಗಿ ಇಷ್ಟು ತಿಳಿದ ನಂತರರೇ, ಇಷ್ಟು ಕೇಳಿದ ನಂತರರೇ ಅದರದ ಆಸಕ್ತಿ, ಅದರದ ಅವಲಂಬನೆ ಕಡಿಮೆ ಆಗ್ತಾ ಹೋಗ್ಬೇಕಲ್ಲ, ಕಡಿಮೆ ಆಗಬೇಕ್ರಿ. ನೋಡ್ರಿ, ಸ್ಪಷ್ಟ ರೂಪದಿಂದ ಹೇಳಿದರೆ ನಾವು ಶಾರೀರಿಕವಾಗಿ ದ್ರವ್ಯಶ್ರುತದ ಅವಲಂಬನೆ ಬುದ್ಧಿಪೂರ್ವಕ ಮಾಡಿ ಬುದ್ಧಿಯನ್ನು ಅದರಲ್ಲಿ ತೊಡಗಿಸೋದ ಒಂದೇ ಒಂದು ಉಪಾಯ ಇದೆ. ಯಾವುದರ ಸಲುವಾಗಿ? ಪಾಪದಿಂದ, ಅನರ್ಥದಂಡದಿಂದ, ಆರಂಭದಿಂದ, ನಿಧಾನಬಂಧದಿಂದ ತಪ್ಪಿಸಿಕೊಳ್ಳುವ ಸಲ. ಮತ್ತು ಜೊತೆಯಲ್ಲೇನೆ ಏನಾಗ್ತಿದೆ? ಜ್ಞಾನದೊಳಗೂ ವಸ್ತು ಸ್ವರೂಪದ ಸ್ಪಷ್ಟತೆ ಕೂಡ ಆಗ್ತಿದೆ. ಈ ಕಾಲದೊಳಗ ಯಾವ ಜಿನವಾಣಿಯ ಸಂಯೋಗ ಆದದ್ದಿದೆಯೋ ಅಂದು 2000 ವರ್ಷದ ಪೂರ್ವದೊಳಗೆ ಭಗವಾನ್ ಮಹಾವೀರ ಅಂತಿಮ ತೀರ್ಥನಾಯಕ ಮೋಕ್ಷಗಮನ ಆದ ನಂತರ, ಬರೀ 500 ವರ್ಷ ಕಳೆದ ನಂತರ ಭಗವಾನ್ ಕುಂದಾಚಾರ್ಯ ದೇವೇನಾದರೂ ಅವರು ಹೇಳಿದರು, ಅಧ್ಯಯನಮೇವ ಝಾಣಂ ಪಂಚೇಂದ್ರಿಯ ನಿಗ್ರಹಂ. ಈ ಪಂಚೇಂದ್ರಿಯಗಳ ನಿಗ್ರಹದ ಸಲುವಾಗಿ, ಉಪಯೋಗದ ಏಕಾಗ್ರತೆಯ ಸಲುವಾಗಿ, ವಿಷಯಂಪಿ ಕಷಾಯಂ, ವಿಷಯ ಕಷಾಯಗಳ ಭಾವ ಉದ್ರೇಕ ಕಮ್ಮಿ ಆಗುವ ಸಲುವಾಗಿ ಒಂದು ಅಧ್ಯಯನವೇ ಉಪಯೋಗ. ಎಷ್ಟು ಸಾಧ್ಯ ಇದೆಯಲ್ಲ ಅಷ್ಟು ಅಧ್ಯಯನ. ಅವರು ಬರೀ ಹೇಳಲಿಲ್ಲ, 84 ಪಾಹುಡು ಗ್ರಂಥಗಳ ರಚನೆ ಮಾಡಿದರು.
ರಚನೆ ಮಾಡೋದು ಇನ್ನೊಬ್ಬರ ಅಧ್ಯಯನ ಮಾಡಲಿ ಅಂಥೇಳಿ ಅಲ್ಲೇ ಚಂದ್ರಕಾಂತಣ್ಣ. ಆ ರಚನೆ ಮಾಡೋದು ಕೂಡ ಅಧ್ಯಯನನೇ ಇದೆ. ರಚನೆ ಮಾಡಿದರಲ್ಲ ಅದ ಅಧ್ಯಯನನೇ ಇದೆ. ಉಪಯೋಗ ಅವ್ರದ್ದಲ್ಲಿ ಏಕಾಗ್ರ ಆಯ್ತಲ್ಲ, ಪಂಚೇಂದ್ರಿಯಗಳ ನಿಗ್ರಹ ಆಯ್ತಲ್ಲ. ಮುಂದೆ ಯಾರು ಲಿಪಿಕಾರರ ಜೀವನೋಪಾಯದ ಸಲುವಾಗಿ ಲಿಪಿ ಮಾಡಿದರಲ್ಲ ಪ್ರತಿಲಿಪಿಗಳನ್ನು, ಅವರಿಗೆ ಕೂಡ ಅಲ್ಲಿ ಉಪಯೋಗದ ಏಕಾಗ್ರತೆನ ಆಯ್ತಾರೆ. ಯಾರ ಮೂರ್ತಿಗಳ ನಿರ್ಮಾಣ ಮಾಡಿದರಲ್ಲ ಅವ್ರದ್ದು ಕೂಡ ಜೀವನ ಧನ್ಯಾಗಿ ಹೋಯ್ತಾರೆ. ಬಾಹುಬಲಿ ವಿಗ್ರಹ ಮಾಡಿದಂಥವ್ರದ್ದು ಹೇಳ್ತಾ ಇದೆ. ಯಾರ ವಿಷಯ ಪೋಷಣೆಯ ಸಲುವಾಗಿ, ಕಷಾಯದ ಪೋಷಣೆಯ ಸಲುವಾಗಿ ವಿಗ್ರಹಗಳನ್ನು ಮಾಡಿಸಿದರು ಮತ್ತು ಅದನ್ನು ಮಾಡುವಂಥ ಕಾರ್ಯ ಯಾರು ಮಾಡಿದ್ರು ಅವರೆಲ್ಲ ವಿಷಯ ಕಷಾಯದ ಪೋಷಣೆಯೊಳಗನ ಹೋದರು. ಗೊಮ್ಮಟನ ವಿಗ್ರಹ ಮಾಡಿದ ಏನು ಹೇಳಿದ? ಎಂಥ ಇದ್ದ ಅಂಥ ವಿರಾಟ್ ಪುರುಷನ ಕಥೆಯನ್ನು ಹೇಳಿ ನನ್ನ ಜೀವನ ಧನ್ಯ ಮಾಡಿದ. ಮತ್ತು ಮೂರ್ತಿ ಮಾಡಲಿಕ್ಕೆ ಅವನು ಉಳಿಲೇ ಇಲ್ಲ. ಅವನು ಹೊರಟು ಹೋದ, ಎಲ್ಲಿ ಹೋದ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಅವನು ಬಾಹುಬಲಿಯ ಮಾರ್ಗದೊಳಗೆ ಹೋದರೆ, ಯಾಕೆ ಅಂತಂದ್ರೆ ಬಾಹುಬಲಿಯ ವಿಗ್ರಹ ಮಾಡಿಸಿದಲ್ಲ. ಆಮೇಲೆ ಹೋದರೆ ಚಾಮುಂಡರಾಯ ಯಾವ ಮಾರ್ಗ ಹಿಡಿದು ಹೋದ? ಬಾಹುಬಲಿಯ ಮಾರ್ಗದೊಳಗನ ಹೋದಲ್ಲ. ಹಾಗಾದ್ರೆ ಮಾಡಿದವ ಎಲ್ಲಿ ಹೋಗ? ಸಿಗಲೇ ಇಲ್ಲ ಯಾರಿಗೂ ಅಂದ್ರೆ ಅವನು ಅದೇ ಮಾರ್ಗ. ಅಂಥ ವಿಶಿಷ್ಟ ಜೀವರುಗಳಿಂದ ಅಂಥ ವಿಶಿಷ್ಟ ಕಾರ್ಯ. ಇಂದು ಎಲ್ಲವೂ ಬಿಸಿನೆಸ್ ಆಗಿದೆ. ಈ ಪಾಪೋಪದೇಶನೇ ಇದೆ. ಅದು ಮೂರ್ತಿ ಮಾಡೋದು ಕೂಡ ಯಾವ್ಯಾವುದಂತ ಹೇಳೋದು ಎಲ್ಲ ಪಾಪದ ಉಪದೇಶ. ಜೀವನೋಪಾಯದ ಸಲುವಾಗಿ ಮೂರ್ತಿ ಮಾಡಾವ, ಮೂರ್ತಿಯ ಜೀವನ, ಆ ಮೂರ್ತಿಮಂತನ ಪರಿಚಯ ಆದ ನಂತರ ಅವನಿಗೆ ಜೀವನೇ ಅದಕ್ಕೆ ಬೇಕಾಗಿದೆ ರೀ. ಹೇಳ್ರಿ, ಅವನಲ್ಲಿ ಖ್ಯಾತಿದ್ದ ಲಾಭ ಇತ್ತೇನ್ರಿ? ಪ್ರಸಿದ್ಧ ಶಿಲ್ಪಿ ಅನ್ನಿಸಿಕೊಳ್ಬೇಕು ಅನ್ನೋದು ಇತ್ತೇನ್ರಿ ಅವನಿಗೆ? ಹವ್ಯಾಸ ಅವನಿಗಿತ್ತೇನ್ರಿ? ಚಾಮುಂಡರಾಯನಿಗೆ ಅರೇ ವೀತರಾಗ ಮಾರ್ಗ, ವೀತರಾಗತೆಯನ್ನು ಸಾಧಿಸುವಂಥ ಸಾಧುವಿನ ಸ್ವರೂಪ ಹೀಗಿರ್ತಿದೆ ಅನ್ನೋದು ಪಂಚಮ ಕಾಲದ ಕೊನೆಯವರೆಗಿನ ಜೀವರುಗಳಿಗೆ ತಿಳಿಲಿ ಅನ್ನುವ ಒಂದು ಉದಾತ್ತ ಭಾವದಿಂದ ಆತ್ಮಾನುಶಾಸನದ ವಾಚನ ಶ್ರವಣ ಪ್ರತ್ಯಕ್ಷ ಮಾಡಿ ಈ ವಿಗ್ರಹ ಮಾಡಿದರೆ. ಪಂಚಮ ಕಾಲದ ಮುನಿಗಳ ಕಾನನದೊಳಗೆ ಇರುವುದನ್ನು ಬಿಟ್ಟ ನಗರದ ಹತ್ತಿರ ಬಂದು ಉಪವನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಕಲಿಕಾಲದ ಮಹಿಮೆ ಇದೆ ಅಂಥೇಳಿ ಗುಣಭದ್ರಾಚಾರ್ಯರ ಆತ್ಮಾನುಶಾಸನದೊಳಗೆ ಹೇಳಿದ್ದಾರೆ. ಅದರ ಅಧ್ಯಯನ ಮಾಡಿ ಅಜಿತ ಸೇನಾಚಾರ್ಯರ ಜೊತೆಗೆ ದೀರ್ಘವಾದಂಥ ಚರ್ಚೆ ಮಾಡಿ ಈ ಚಾಮುಂಡರಾಯ ಮುನಿಸ್ವರೂಪ ನಗರದ ಹತ್ತಿರ ಇರೋದು ಅಲ್ಲ, ಘೋರ ಕಾನನದೊಳಗೆ ಇರೋದಿದೆ ಅನ್ನೋದು ಪಂಚಮ ಕಾಲದ ಕೊನೆಯವರೆಗೆ ಮುನಿಯಾಗವರಿಗೆಲ್ಲ ಬೋಧ ಸಿಗಲಿ ಅಂಥೇಳಿ ಆ ವಿಗ್ರಹವನ್ನು ಮಾಡಿದ. ಪರ್ವತದ ಶಿಖರದ ಮೇಲೆ ಮೇಲ್ಛಾವಣಿ ಇಲ್ಲದ ವೀತರಾಗ ಜಿನ ಭಗವಂತನ ಬಿಂಬ ಅಲ್ರಿ ಅದ. ಜಿನ ಭಗವಂತನಿಗೆ ಮರ್ಯಾದೆ ಇರ್ತಿದೆ, ಆಚ್ಛಾದನೆ ಬೇಕು. ಹಂಗ ಖುಲ್ಲಾ ಒಳಗ ಅರಹಂತರ ಬಿಂಬ ಮಾಡೋದಿರೋದಿಲ್ರಿ, ಅದು ಮುನಿ ಬಿಂಬ ಇದೆ ರೀ. ಮುನಿ ಸ್ವರೂಪ ಹೀಗಿದೆ ಅನ್ನೋದು ಪಂಚಮ ಕಾಲದ ಕೊನೆಯವರೆಗೆ ಮುನಿ ಆಗವರದಲ್ಲ, ಮೋಕ್ಷ ಮಾರ್ಗ ಇರೋದಿದೆಯಲ್ಲ. ಹಾಗಾದ್ರೆ ಮುನಿ ಸ್ವರೂಪದ ಬಗ್ಗೆ ಯಾರನ್ನು ಕೇಳೋದ? ಇಂಥದ್ದೊಂದು ದಿವ್ಯವಾದಂಥ ಸ್ವರೂಪವನ್ನು ಪಾಷಾಣ ಖಂಡದೊಳಗೆ ಮಾಡಿಟ್ರೆ ಎಲ್ರಿಗೂ ಬೋಧಿಸಿದ್ದಿದೆ ಅನ್ನುವ ಭಾವನೆ. ಕೊನೆಗೆ ದೀಕ್ಷಾ ತಗೊಂಡು ಹೋದ ವಿಶಾಖಾಚಾರ್ಯ ಚಾಮುಂಡರಾಯ. ಆ ಬಿಂಬ ನೋಡಿದ್ರೆ ಚಾಮುಂಡರಾಯಂದು ಪರಿಚಯ ಆಗ್ತಿದೆ, ಮಾಡಿಸಿದವಂದ ಮತ್ತು ಶಿಲ್ಪಿದ್ದನ್ನು ಪರಿಚಯ ಆಗ್ತಿದೆ.
ನೋಡವನಿಗೆ ಮದರಬೇಕ್ರಿ ದೃಷ್ಟಿ. ಅಂಥದ್ದೇ ಅಂಥೇಳಿ ಮಾಡಿದರು. ಅದು ಸೋನಗಡದಂಥ ಪವಿತ್ರ ಕ್ಷೇತ್ರನೇ ಇರಲಿ, ಅದರ ಪಾವಿತ್ರ ಆ ಮಹಾಪುರುಷನ ಜೊತೆಗಿರಿ, ಕ್ಷೇತ್ರದ ಜೊತೆಗೆಲ್ಲ ಮಾಡಿದರು. ಅದರ ಹಾಗೆ ಆ ಬಿಂಬ ಆಗೋದಿಲ್ಲ, ಆಗೋ ಸಾಧ್ಯ ಇಲ್ಲ. ಪಾರ್ಲಾದವ್ರು ಮಾಡಿದರು, ಬೆಂಗಳೂರು ಬಿಂಬವನ್ನು ನೋಡಿ ಆಯ್ತನ್ರಿ, ಅದ ಆಗಲಿಲ್ಲ. ಅವರ ಅಂದಿನ ಭಂಡಾರಿಯ ಸಹಜ ಭಾವಕ್ಕ ಇಂದು ಪಾರ್ಲಾದೊಳಗೆ ಮಾಡಿರುವಂಥವ್ರ ಭಾವಕ್ಕ ಅಜಗಜಾಂತರ ವ್ಯತ್ಯಾಸ ಇದೆ. ಅವರಿಗೆ ಧರ್ಮ ಎಷ್ಟು ತಿಳಿದಿತ್ತು ಮಾಡಿತ್ತು ಅನ್ನೋ ಮಾತು ಬೇರೆ ಐತ್ರಿ. ಅದ ಭಂಡಾರಿಗೆ ಬಹಳ ಧರ್ಮ ತಿಳಿದಿತ್ತು ಹೀಗೆ ಮಾತಿಲ್ಲ, ಆದರೆ ಅವರಲ್ಲೇ ಇರುವಂಥ ಶ್ರದ್ಧಾ ಸಭ್ಯತೆ ಅದನ್ನೇ ಪ್ರತಿಬಿಂಬಿಸ್ತಾ ಇದೆ. ಅದು ದುಡ್ಡಿದೆ ಅಂಥೇಳಿ ಅಲ್ಲ, ಕಷಾಯದ ಸಲುವಾಗಿಂತೂ ಮಾಡೋದನ್ನೇ ಇರುವುದಿಲ್ಲ. ಜಿನಬಿಂಬ ಅಥವಾ ಜಿನಮಂದಿರದ ನಿರ್ಮಾಣ ಅರೆ ಸಂಪೂರ್ಣ ನಿಷ್ಕಷಾಯ ಸ್ವಭಾವದ ಆಶ್ರಯ ಮಾಡಿ ತ್ರಿಲೋಕ ಪೂಜ್ಯ ವೀತರಾಗ ದಶೆ ಪ್ರಾಪ್ತ ಮಾಡಿಕೊಂಡಿರುವಂಥವರ ಬಿಂಬ ನಿರ್ಮಾಣ ನೀವು ಕಷಾಯದಿಂದ ಮಾಡ್ತೀರಿ, ಲೋಭದಿಂದ ಮಾಡ್ತೀರಿ, ಪೈಪೋಟಿಯಿಂದ ಮಾಡ್ತೀರಿ. ಹಾಗೆ ಆಗುವ ಒಂದು ಹೆಜ್ಜೆ ಇದೆ ರೀ ಮಾರ್ಗದೊಳಗೆ. ಹಾಗೆ ಆಗುವ ಮಾರ್ಗದೊಳಗೆ ನಡೆಯುವ ಸಲುವಾಗಿ ಒಂದು ಹೆಜ್ಜೆ ಇದೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದೆನು, ಧರ್ಮದ ಜ್ಞಾನ ನಿಮಗೆ ವಿಶೇಷ ಇರಬಹುದು, ಆದರೆ ನಿಮ್ಮ ಅಮ್ಮಾಗಿರುವಂಥ ಧರ್ಮದ ನಿಷ್ಠೆ ನಿಮ್ಮಲ್ಲೇ ಇಲ್ಲ. ಜ್ಞಾನ ಶಬ್ದಗಳದ್ದು ಜ್ಞಾನ ಇರಬಹುದ್ರಿ, ಬಹಳಷ್ಟು ಇರಬಹುದು. ಇಂದೂ ಹೇಳ್ತೇನೆ, ಜ್ಞಾನ ಇಲ್ಲದ ನಿಷ್ಠೆ ಲೆಕ್ಕ ಹಾಕಿದ್ರೆ ಮಿಥ್ಯಾ ದೃಷ್ಟಿಯಿಂದ ಎಲ್ಲಿಯೂ ನಿಷ್ಠೆ ಇರುತ್ತಿತ್ತು. ಮಿಥ್ಯಾತ್ವ ಅವಸ್ಥೆ ಇರಲಿ, ಆದರೆ ಧರ್ಮದ ಸಲುವಾಗಿ ನಿಷ್ಠ ಅದೊಂದು ಬಹಳ ವಿಶೇಷ ಇದೆ ರೀ, ಬಹಳ ವಿಶೇಷ ಇದೆ. ಅದರ ಸ್ವರೂಪ ತಿಳಿಬೇಕು ನಾವು. ಮುಂದೆ ಏನೇನಾಯಿತು ಮತ್ತೇನೇನಿತ್ತು ಅವರ ಜೀವನದೊಳಗ ಅದನ್ನು ನೋಡುವ ಅವಶ್ಯಕತೆ ನಮಗಿಲ್ಲ. ರೋಗದ ಕಾರಣದಿಂದ, ಸಂಯೋಗದ ಕಾರಣ ಏನು ಭಾವ ಬರ್ತಾವೋ ಅದರ ಮೇಲಿಂದ ಧರ್ಮಾತ್ಮನ ಅಳತೆ ಮಾಡೋದಿರುವುದಿಲ್ಲ, ಶ್ರದ್ಧೆಯ ಅಳತೆ ಮಾಡೋದಿರುವುದಿಲ್ಲ. ಮತ್ತು ಅದು ತಾತ್ಕಾಲಿಕನೂ ಇರ್ತಿದೆ ರೀ, ಅದೇನು ಸಾರ್ವಕಾಲಿಕ ಇರ್ತಿದೆ ಹೀಗಲ್ಲ. ಆದರೆ ನಾವು ನೋಡಿದ್ದು ಧರ್ಮಾತ್ಮ ಜೀವರುಗಳು ಅನೇಕ ಪ್ರಕಾರದಿಂದ ಧರ್ಮದ ಒಂದೊಂದು ಅಂಗವನ್ನು ಹಿಡ್ಕೊಂಡ್ರೆ ಅದರಿಂದ ಅವರು ಪೂರ್ಣ ಯಶಸ್ಸಿನವರೆಗೆ ತಲುಪ್ತಾರೆ ಹೀಗೂ ಹೇಳೋದಿಲ್ಲರಿ ನಾನು. ಆದರೆ ಆ ಸಮಯದೊಳಗಂದ್ರೆ ಅಥವಾ ಆ ಜೀವನದೊಳಗ ಆ ಒಂದು ಧರ್ಮದ ಅಂಗದ ಮೂಲಕ ಅವರ ಜೀವನ ಸುರಭಿತ ಇದ್ರೆ, ಸುರಭಿತ ಕಾಣಿಸ್ತಾರೆ ನೋಡುವವರಿಗೆ. ಅದಕ್ಕೆ ಧರ್ಮದ ಜ್ಞಾನ ಬೇರೆ ಇದೆ, ಧರ್ಮ ಬೇರೆ ಇದೆ, ಧರ್ಮನಿಷ್ಠಾ ಬೇರೆ ಇದೆ, ಧರ್ಮ ಪ್ರಾಪ್ತಿಯ ಸಲುವಾಗಿ ಉದ್ಯಮ ಬೇರೆ ಇದೆ. ನಡೀರಿ ಓದಿಬಿಡೋಣ. ವಿದ್ಯಾ ವಾಣಿಜ್ಯ ಮಷಿ ಕೃಷಿ ಸೇವೆ ಶಿಲ್ಪ. ಟೀಕೆ. ಜೀವಾನಾಂ ಪುಂಸಾಂ ಪಾಪೋಪದೇಶ ದಾನಂ ವಚನಂ ಕದಾಚಿತ್ ಅಪಿ ನೈವ ವಕ್ತವ್ಯಂ. ಎಂದರೆ ಒಂದಿಷ್ಟು ಮನೋಯೋಗದಿಂದ ಕೇಳೋದ, ಮುಂದೆ ಅನೇಕ ಬಾರಿ ಓದೋದ ಮತ್ತು ನಿರಂತರದ ವಿಚಾರ ಮಾಡೋದ. ವಿದ್ಯೆ ಎಂದರೆ ವೈದ್ಯಕೀಯ, ಜ್ಯೋತಿಷ್ಯ ಮೊದಲಾದವನ್ನು ಮಾಡುವಂಥವರಿಗೆ ಮನೋಯೋಗದಿಂದ ಕೇಳೋದ್ರೆ, ಮಾಡುವಂಥವರಿಗೆ ಅನ್ನ ಮೊದಲಾದವುಗಳ ವ್ಯಾಪಾರ ಮಾಡುವಂಥವರಿಗೆ, ಅವರು ಮಾಡ್ತಾನೆ ಇದ್ದಾರೆ, ಮಾಡುವ ಯೋಗ್ಯತೆ ಅವರಲ್ಲೇ ಇದೆ. ಧಾನ್ಯದ ವ್ಯಾಪಾರಿಲಿ ಅನ್ನ ಅಂತಂದ್ರೆ ಮಾಡುವಂಥವರಿಗೆ, ಲೇಖನ ಕಾರ್ಯ ಮಾಡುವಂಥವರಿಗೆ, ಒಕ್ಕಲುತನ ಮಾಡುವಂಥವರಿಗೆ, ನೌಕರಿ ಮಾಡುವಂಥವರಿಗೆ, ಹಾಗೂ ಕಮ್ಮಾರ, ಅಕ್ಕಸಾಲಿಗ, ದರ್ಜಿ ಮೊದಲಾದ ಕೆಲಸ ಮಾಡುವಂಥವರಿಗೆ, ಇವೇ ಕಾರ್ಯಗಳ ಸಂಬಂಧವಾಗಿ ಅಥವಾ ಬೇರೆ ಯಾವುದೇ ಪಾಪಬಂಧ ಮಾಡುವಂಥ ಕಾರ್ಯಗಳಿವೆ, ಅವುಗಳ ಸಲುವಾಗಿ ಯಾರಿಗೂ ಉಪದೇಶ ಕೊಡಬಾರದು.
ಇದನ್ನೇ ಪಾಪೋಪದೇಶ ಅನರ್ಥದಂಡ ತ್ಯಾಗವ್ರತವೆಂದು ಹೇಳುತ್ತಾರೆ. ಶ್ರಾವಕ ಗೃಹಸ್ಥರು ತಮ್ಮ ಕುಟುಂಬದವರಿಗೆ ಬಂತು ನೋಡ್ರಿ ಇಲ್ಲಿ, ಅಣ್ಣ ತಮ್ಮಂದಿರಿಗೆ, ನಿಕಟ ಸಂಬಂಧವುಳ್ಳವರಿಗೆ ಅಥವಾ ಯಾರ ಜೊತೆಯಲ್ಲಿ ತಮ್ಮ ಪ್ರಯೋಜನವಿದೆ ಅವರಿಗೆ ಮತ್ತು ತಮ್ಮ ಸಾಧರ್ಮಿ ಸಹೋದರರಿಗೆ ಜೀವನ ನಿರ್ವಾಹ ಮಾಡುವ ಸಲುವಾಗಿ ಅವಶ್ಯವಾಗಿ ವ್ಯಾಪಾರ ಮೊದಲಾದವುಗಳ ಉಪದೇಶವಿತ್ತು ನಿಮಿತ್ತ ಸಂಬಂಧದ ಪ್ರಯತ್ನ ಮಾಡಬಹುದಾಗಿದೆ. ಆದರೆ ಯಾರ ಜೊತೆಯಲ್ಲಿ ತಮ್ಮದು ಯಾವುದೇ ಪ್ರಯೋಜನವಿಲ್ಲ ಅವರಿಗೆ ಉಪದೇಶ ಕೊಡಬಾರದು. ಇದಿಷ್ಟು ಮೇಲ್ನೋಟಕ್ಕೆ ಸುಲಭನಿಷ್ಟು, ಇದು ಮುಗುದಿಲ್ಲ, ಮುಂದಿನ ವಾರ ಇದನ್ನೇ ತಗೋ.